मंगलम जय नमः पार्वती पति शिव हर हर महादेव। श्री सद्गुरुनाथ महाराज की जय। सकल साधु संत महाराज की जय। जय जय शिव नमः पार्वती पति शिव हर हर महादेव। श्रोत्रिय ब्रह्मेत सद्गुरु ಎನ್ನಾರಾಧ್ಯ ಪರಮ ಪೂಜ್ಯ ಶಾಂತ ಮೂರ್ತಿಗಳು ಜ್ಞಾನವಾಗಿರತಕ್ಕಂಥ ಸದ್ಗುರುವಿನ ಚರಣಾರವಿಂದಗಳಿಗೆ ದೇವನಾಮ ಸಲ್ಲಿಸಿ ಕ್ಷೇತ್ರಾದಿ ದೇವತೆ ಇರತಕ್ಕಂಥ ಶ್ರೋತ್ರಿಯ ಬ್ರಹ್ಮೇತ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮೋಸರ ದಿವ್ಯ ಚರಣಾರವಿಂದಗಳಿಗೂ ಜಡಸಿದ್ದೇಶ್ವರ ಶ್ರೀ ಚರಣಗಳಿಗೂ ಅದ್ವೈತ ಸಾರ್ವಮೋಚ ಕೃತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಮೌನಯೋಗಿ ಗುರುನಾಥರವರ ಶ್ರೀ ಚರಣಗಳಿಗೂ ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ಶಿವಾನಂದ ಭಾರತೀಯವರ ಪಾದ ಕಮಲಗಳಿಗೂ ಜಗತ್ ಕಲ್ಯಾಣಾರ್ಥವಾಗಿ ಅವತಾರವನ್ನು ತಾಳಿರ್ತಕ್ಕಂಥ ದಾನಮ್ಮ ದೇವಿಯ ದಿವ್ಯ ಚರಣಾರವಿಂದಗಳಿಗೂ ಬಸವಾದಿ ಪ್ರಮಥರ ಶ್ರೀ ಚರಣಗಳಿಗೂ ಅನಂತ ಕೋಟಿ ದೇವನಾಮ ಸಲ್ಲಿಸಿ ಯಾವ ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ದಾನಮ್ಮ ದೇವಿಯ ಚರಿತ್ರೆಯನ್ನ ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿಗಳ ಅನುಭವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿತ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನ ಸಾಫಲ್ಯತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಬಲಸಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣು ಶರಣಾರ್ಥನು ಸತ್ತು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತಿ. ಆ ಜಗಜ್ಜನನಿ ಆಗಿರ್ತಕ್ಕಂಥ ದಾನಮ್ಮ ದೇವಿಯನ್ನು ಸ್ತುತಿ ಮಾಡಿಕೊಂಡು ಇವತ್ತಿನ ದಾನಮ್ಮ ದೇವಿಯ ಚರಿತ್ರೆಯಲ್ಲಿ ಪ್ರವೇಶಿ ಹೋಗೋಣ. ಸ್ವಲ್ಪ ನಾವು ನೀವೆಲ್ಲರೂ ಸಿಂಹಾವಲೋಕನ ಮಾಡೋಣ. ಸಿಂಹಾವಲೋಕನ ಏನು ಮಾಡೋದಪ್ಪ ಅಂತಂದಾದ್ರೆ, ನೀನು ಎಲ್ಲಿ ಬಂದಿರ್ತಪ್ಪ ಅಂತಂದಾದ್ರೆ ನೀವು ಬಿಟ್ಟಲ್ಲೇ ಬಂದಿರ್ತೀರಿ ಅಂತ. ಎಲ್ಲಿಗೆ ಬಂದಿತ್ತು ನೀವು ಬಿಟ್ಟಲ್ಲಿ ಬಂದಿರ್ತೀರಿ. ಎಲ್ಲಿಗೆ ಬಂದಿತ್ತು ಅಂತಂದ್ರೆ ದಾನಮ್ಮ ದೇವಿ ಏನ್ ವಿಚಾರ ಮಾಡ್ತಿದ್ದಳು ಅಂತಂದಾದ್ರೆ, ತಂದೆ ತಾಯಿಗಳ ವಿಚಾರ ಬೇರೆ ಇತ್ತು. ಆದ್ರೆ ದಾನಮ್ಮ ದೇವಿ ವಿಚಾರ, ಲಿಂಗಮ್ಮ ತಾಯಿ ವಿಚಾರ ಏನಿತ್ತು ಅಂತಂದಾದ್ರೆ, ಸಾವಿಲ್ಲದ ಕೇಡಿಲ್ಲದ ರೂವಿಲ್ಲದ ಚೆಲುವಂಗೆ ಒಲಿದೆನವ ಅಂತೇಳಿ ಅಕ್ಕ ಮಾದೇವಿ ಹೇಳಿದಂತೆ, ಲೌಕಿಕ ಗಂಡನನ್ನ ಮಾಡಿಕೊಳ್ಳಲಾರೆ ಹುಟ್ಟು ಸಾವು ರಹಿತವಾಗಿರ್ತಕ್ಕಂಥ ಲಯಗಮನಗಳಿಂದ ರಹಿತವಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾಗಬೇಕು ಅಂತಕ್ಕಂಥ ಉದ್ಘಟ ಇಚ್ಛ ಲಿಂಗಮ್ಮನಿಗಿತ್ತು. ಲಿಂಗಮ್ಮನಿಗೆ ಯಾನ್ ಇಚ್ಛ ಇತ್ತು ಅಂದ್ರೆ ಪರಮಾತ್ಮನೇ ನನ್ನ ಪತಿ ಆಗಬೇಕು ಅಂತಕ್ಕಂಥ ಆಜ್ಞೆ ಆಗಿರ್ತಲ್ಲಿ ಮೇಲೆ ಅಂದ್ರೆ ರಜತದಲ್ಲಿ ಪರಮಾತ್ಮನ ಸಾನ್ನಿಧ್ಯದಾಗ ಏನು ಆಜ್ಞೆ ಆಗಿತ್ತು ಆ ಪ್ರಕಾರ ನಾನು ಸಂಗಮನಾಥ ಅಥವಾ ಸೋಮನಾಥನ ಲಗ್ನ ಆಗ್ಬೇಕು ಅಂತಕ್ಕಂಥ ವಿಚಾರ ಅಲ್ಲಾಗಿತ್ತು. ಇವ್ರ ವಿಚಾರ ಹಾಗಿತ್ತು ಲಿಂಗಮ್ಮದು. ಆದರೆ ಲಿಂಗಮ್ಮನ ತಂದೆ ತೆಳಗಿರ್ತಕ್ಕಂಥ ಅನಂತರಾಯ ಸಿರ್ಸಮ್ಮನ ವಿಚಾರ ಏನಿತ್ತು ಅಂತಂದಾದ್ರೆ, ಸಿರ್ಸಮ್ಮನ ತಮ್ಮನ ಮಗನಾಗಿರ್ತಕ್ಕಂಥವನಿಗೆ ಲಗ್ನ ಮಾಡಿ ಕೊಡಬೇಕು ಅಂತಕ್ಕಂಥ ವಿಚಾರ. ಅವರು ವಿಚಾರಿಗಳು ಹೇಗೆ ಲಿಂಗಮ್ಮ ಮುಂದೆ ಹೇಗೆ ಸವಿಸ್ತ ಪ್ರಸ್ತಾಪ ಮಾಡಬೇಕು ಅನ್ನೋದ್ರೊಳಗಾಗಿ ಲಿಂಗಮ್ಮ ಹೇಳ್ತಾರೆ, ನಿಮ್ಮ ತೆರೆಯೋಳು ಇರ್ತಕ್ಕಂಥ ನಿಮ್ಗೆ ಏನು ವಿಚಾರ ಓಡಾಡ್ತದ, ನೀವು ಯಾಕೆ ಚಿಂತಾಕ್ರಾಂತರಾಗಿರೋ ನನಗೆಲ್ಲ ಗೊತ್ತದ ಅಂದಳು. ನನಗೆಲ್ಲ ಗೊತ್ತದ ಅಂದ್ರು. ಏನು ಗೊತ್ತದ ಲಿಂಗಮ್ಮ ಅಂತಂದ ಕೂಡಲೇ, ನಿನ್ನ ತಮ್ಮನಾಗಿರ್ತಕ್ಕಂಥವನಿಗೆ ನನಗೆ ಲಗ್ನ ಮಾಡಿಕೊಡ್ಬೇಕು, ತಮ್ಮನ ಮಗನಿಗೆ ಲಗ್ನ ಮಾಡಿಕೊಡ್ಬೇಕಂತ ವಿಚಾರ ಮಾಡಿದೆಲ್ಲ ಅವ್ವ ಅಂತ ಅಂದ್ರು. ಅಂದು ಕೂಡಲೇ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಲಿಂಗಮ್ಮ, ಲೌಕಿಕ ಗಂಡನನ್ನ ನಾನು ಏನಪ್ಪಾ ಅಂತಂದ್ರೆ ಮಾಡಿಕೊಳ್ಳಲಾರದೆ ಹುಟ್ಟು ಸಾವು ರಹಿತವಾಗಿರ್ತಕ್ಕಂಥ ಪರಮಾತ್ಮನನ್ನ ನಾನು ಏನಾಗ್ತೀನಿ ಕೈ ಇರ್ತಕ್ಕಂಥಳಾಗುತ್ತೇನೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಏನ್ ಮಾಡ್ತಾಳಪ್ಪ ಅಂದ್ರೆ ಕಲ್ಯಾಣಕ್ಕೆ ಹೋಗಬೇಕು ಅಂತಕ್ಕಂಥ ದಾರಿ ಹಿಡಿತಾಳ. ಆದ್ರೆ ಒಂದು ದೋಷ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಅಲ್ಲಿ ವೀರಮಲ್ಲಯ್ಯನ ಗುಡಿ ಒಳಗೆ ಏನ್ ಮಾಡ್ತಾಳ, ಅನಂತವಾಗಿರ್ತಕ್ಕಂಥ ಭಜನೆ ಕೀರ್ತನಾದಿಗಳನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರವನ್ನು ಮಾಡಿ ಅಲ್ಲಿ ಬಂದಿರತಕ್ಕಂಥವರಿಗೆ ಪ್ರಸಾದವನ್ನು ಕೊಟ್ಟು ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ದುಃಖಗಳನ್ನು ನಿವಾರಣೆ ಮಾಡಿ ಏನು ಮಾಡ್ತಾಳಪ್ಪ, ಕಲ್ಯಾಣ ದಾರಿಯನ್ನ ಹಿಡಿಲಿಕ್ಕೆ ಪ್ರಾರಂಭ ಮಾಡಿ ಕಲ್ಯಾಣದತ್ತ ಹೋಗಬೇಕು. ಕಲ್ಯಾಣದಲ್ಲಿರ್ತಕ್ಕಂಥ ಯಾರ್ಯಾರಪ್ಪ ಅಂತಂದರೆ
ಬಸವಣ್ಣವರು, ಚನ್ನ ಬಸವಣ್ಣ, ಅಲ್ಲಂ ಪ್ರಭು, ಅನೇಕ ಸಿದ್ದರಾಮ ಶಿವಿಗಳು, ಅನೇಕವಾಗಿರ್ತಕ್ಕಂಥ ಹಡಪದಪ್ಪನ, ಡೋರ ಕಕ್ಕಯ್ಯ, ಮಾದಿಗರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಐದಕ್ಕಿ ಮಾರಯ್ಯ, ಹರಳಿ ಅಂತಕ್ಕಂಥ ಸಮಗಾರ ಹರಳಿ ಅಂತಕ್ಕಂಥ ಇವರೆಲ್ಲ ಶರಣರನ್ನ ನಾನು ಯಾವಾಗ ನೋಡಿನಿ, ಅವರಿಂದ ಅಮೃತವಾಣಿ ಯಾವಾಗ ಸವಿದೇನೆ ಅಂತಕ್ಕಂಥ ಉತ್ಕಟ ಇತ್ತು. ಹೇಗಿತ್ತು ಅಂತಂದದ್ದಾದ್ರೆ, ಒಂದು ಕರು ಮನೆಯೊಳಗೆ ಏನ ಕರುವಿಗೆ ಜನ್ಮ ಕೊಟ್ಟದ, ಅದು ಆಕಳನ್ನ ತನ್ನ ತಾಯಿನ ಮೆಸಕ್ಕೆ ಹೊಲಕ್ಕೆ ಓದಿದ್ದಪ್ಪ ಅಂತಂದದ್ದಾದ್ರೆ, ಹೊಲಕ್ಕೆ ಓದಿದ್ದ ಅಂದ್ರೆ ಇಲ್ಲಿ ಏನ್ ಮಾಡ್ತದ, ಏನ ಕರು ಏನ್ ಮಾಡ್ತದ, ತಾಯಿಯ ನೆನಪಾಗಿ ಹಸಿರು ಏನ್ ಮಾಡ್ತದ, ಅಂಬಾ ಅಂತ ಹೋದ್ರ ನಂತರ ತಾಯಿ ಎದಿಯೊಳಗೆನ ಎದಿ ಮನೆಯೊಳಗೆ ಹಾಲ ತಾನಾಗಿ ಸುರ್ಲಿಕ್ಕೆ ಪ್ರಾರಂಭ ಮಾಡ್ತವ. ಹಾಗೂ ತಾಯಿ ಮಗುವಿನ ಸಂಬಂಧ ಅಟ್ ಅನನ್ಯ ರೂಪವಾಗಿರ್ತಕ್ಕಂಥದ್ದಾಗ್ತದೆ. ಹಾಗೆ ಯಾವಾಗ ಶರಣರ ಕೂಡೇನಿ, ಶರಣರ ಸಂಗಡ ಯಾವಾಗ ನಾನು ಏನಪ್ಪ ಅನುಭವವನ್ನು ಹಂಚಿಕೊಂಡೇನೆ ಅಂತಕ್ಕಂಥ ಉತ್ಕಟ ಇಚ್ಛ ಅವಳದಿತ್ತು. ಅದು ಪಶುಗಳದ ಬಿಡ್ರಿ. ಇಲ್ಲಿ ಹರಿದಿರ್ತಕ್ಕಂಥ ಮಾನವರಾಗಿರ್ತಕ್ಕಂಥ ನಾವು ಅದನ್ನ ನೋಡಿ ತಾಯಿಯಂದ್ರು ಏನ್ ಮಾಡ್ತಾರ, ಮಗು ತೊಟ್ಟಿರ್ತಕ್ಕಂಥ ಮಗುವಿನ ಮಲಿಸಿ ಏನ್ ಮಾಡಿ ಹೊಲಕ್ಕೆ ಕೆಲಸ ಹೋಗಿದ್ರಂದ್ರೆ, ಕೆಲಸ ಮುಗಿಸಿ ಹೊತ್ತು ಮುಗಿಸಿ ಬರೋದಕ್ಕೆ ಮಗು ಏನ್ ಮಾಡ್ತದ, ತಾಯಿದೇನು ಹಸದ ಏನ್ ಮಾಡ್ತದ, ತಾಯಿ ನೆನಪಾಗಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತದ. ತಾಯಿಗೆ ಗೊತ್ತಾಗ್ತದ, ಏನು ಗೊತ್ತಾಗ್ತದ, ಕರುಳಿಗೆ ಗೊತ್ತಾಗ್ತದ, ಅದು ಹೆತ್ತ ಕರುಳಿಗೆ ಅವ್ರಿಗೆ ಗೊತ್ತಾಗ್ತದೆ. ಮಗು ಹಸದ ಅಂತೇಳಿ ಓಡ್ಕೊತ ಬರ್ತಾಳ, ಬಂದು ಏನ್ ಮಾಡ್ತಾರೆ, ನಿಮಗಿರ್ತಕ್ಕಂಥ ಮೆವ್ವನ ಒಗದ ಒಳಗೆ ಹೋಗಿ ಸಿಂದು ಕೈಕಾಲ ಮುಖ ತಕ್ಕೊಂಡ್ ಶುಚಿ ಕೂತಾಗಿ ಪೌಡರ್ ಸುಮಾರ್ಕೊಂಡ್ ಬರ್ತಾಳ್ರಿ. ಮಗನ್ ಕಡೆ ಹೆಂಗ್ ಬರ್ತಾಳ್ರಿ, ತಲೆ ಮೇಲೆ ಗಂಟು ಒಗೆಯೋದು ಅಟ್ಟ ತಡ ಬಂದು ಏನ್ ಮಾಡ್ತಾರ, ಮಗುವಿಗೆ ಯಾವಾಗ ಹಾಲು ಕುಡಿಸೇನೆ ಅಂತಕ್ಕಂಥ ಅವಳು ಉದ್ದುಕಟ್ಟ ಇಚ್ಛ ಇರ್ತದ. ಮಗು ಯಾವಾಗ ಎದೆ ಹಾಲು ತಾಯಿ ಎದೆ ಹಾಲು ಉಂಡೇನೆ ಅಂತಕ್ಕಂಥ ಮಗುವಿಗೆ ಉದ್ದುಕಟ್ಟ ಇಚ್ಛ ಇರ್ತದ. ಹಂಗ ಲಿಂಗಮ್ಮನು ಸಹಿತ ಶರಣರನ್ನು ಯಾವಾಗ ನಾನು ಕೂಡೇನಿ, ಶರಣರ ಅಮೃತವಾಣಿಯನ್ನ ಯಾವಾಗ ಸವಿದೇನೆ ಅಂತಕ್ಕಂಥ ಉದ್ದುಕಟ್ಟ ಇಚ್ಛದಿಂದ ಕಲ್ಯಾಣದ ಹಾದಿಯನ್ನು ಹೇಳ್ತಕ್ಕಂಥವ್ರು. ಅಲ್ಲಿ ಕಲ್ಯಾಣದಲ್ಲಿ ಎಷ್ಟು ಜನ ಇದ್ರಪ್ಪ, 1,96,000 ಜಂಗಮರು, 770 ಪ್ರಮತ್ತ ಗಣಗಳೆಲ್ಲ ಕೂಡಿದ್ದು. ಆದರೆ ನಿರಾಕಾರವಾಗಿರ್ತಕ್ಕಂಥ, ನಿರಂಜನ ಸ್ವರೂಪ ಇರ್ತಕ್ಕಂಥ, ನಿರ್ವಯವಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡ್ಲಿಕ್ಕೆ ನಮ್ಮ ನಿಮ್ಮ ಚಕ್ಷುಗಳಿಗೆ ಕಾಣ್ತದೇನ್ರಿ? ನಮ್ಮ ನಿಮ್ಮ ಚಕ್ಷುಗಳಿಗೆ ಕಾಣಲ್ಲ ಅಂತ ಹೇಳಿ ಒಂದು ವಚನ ಬರ್ತಾವ್ರು. ಏನಪ್ಪಾ ಅಂತಂದರೆ, ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ, ಅಂದ್ರೆ ಅಗಮ್ಯ ಅಗೋಚರವಾಗಿರ್ತಕ್ಕಂಥ ನಿಮ್ಮ ಶ್ರೀ ಮುಕುಟ. ಅಂದ್ರೆ ಪರಮಾತ್ಮನ ಪಾದಗಳನ್ನ ಕಾಣಬೇಕಾದ್ರೆ, ಪರಮಾತ್ಮನ ಶ್ರೀ ಮುಕುಟವನ್ನು ನೋಡಬೇಕಾದ್ರೆ ಅಗಮ್ಯ ಅಗೋಚರವಾಗಿರ್ತಕ್ಕಂಥದೈತಿ. ನಿರ್ವಿಕಾರ ಸ್ವರೂಪ ಇರ್ತಕ್ಕಂಥ ಪರಮಾತ್ಮನ ಕಾಣಬೇಕಾದ್ರೆ ಹಾಗೆ ಕಾಣ್ತಾನೇನ್ರಿ? ಹಾಗೆ ಕಾಣ್ತಾನೇನ್ರಿ? ಆದ್ರೆ ಎಲ್ಲಿ ಸದು ಹೃದಯದ, ಎಲ್ಲಿ ಸದು ಹೃದಯ ಇರ್ತಕ್ಕಂಥದ್ದು ಐತಿ, ಅಲ್ಲಿ ಸದಾಶಿವನ ಒಲಿಮೆ ಇರ್ತಕ್ಕಂಥದ್ದಾಗ್ತದೆ. ಎಲ್ಲಿ ಸದು ವಿನಯವಿದೆ, ಅಲ್ಲಿ ಸದಾಶಿವನ ಒಲಿಮೆ ಅಯ್ಯ ಅಂತ ಶರಣ ಬರ್ತ. ಎಲ್ಲಿ ನಮ್ಮಲ್ಲಿ ಸದು ಹೃದಯ ಇರ್ತಕ್ಕಂಥದ್ದಾಗ್ತದ, ಹೃದಯ ಎಲ್ಲಿ ಪರಿಪಕ್ವಾಗಿರ್ತಕ್ಕಂಥದ್ದಾಗ್ತದೆ, ಅಲ್ಲಿ ಪರಮಾತ್ಮನ ಪ್ರಕಟ ಆಗ್ತಕ್ಕಂಥದ್ದಾಗ್ತದೆ. ಅವಳು ಲಿಂಗಮ್ಮನೆ ಹೆಂಗ ಹೇಳು, ಕಾಯ ವಾಚ ಮನಸ್ಸಿನಿಂದ ತ್ರಿಕರಣ ಪೂರ್ವಕವಾಗಿ ಶುದ್ಧಾಂತಕವಾಗಿರ್ತಕ್ಕಂಥ ಲಿಂಗಮ್ಮ ಅಲ್ಲಿ ಹೋಗಿ ಏನಪ್ಪಾ ಅಂತಂದರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದಿರತಕ್ಕಂಥ ಶರಣರನ್ನ ನೋಡಬೇಕು ಅಂತಕ್ಕಂಥ ಉತ್ಕಟ ಹೋದ್ರು. ಅಲ್ಲಿ ಕಾಶ್ಮೀರದಿಂದ ಯಾರು ಬಂದ್ರು ಅಂತಕ್ಕಂಥ ಬಸವಣ್ಣವರು ಗಲ್ಲಿ ಕಚ್ಕೊಂಡು ವಿಚಾರಕ್ರಾಂತರಾಗಿದ್ದು, ವಿಚಾರ ಮಾಡ್ತಿದ್ರು ಅಂತಕ್ಕಂಥ ವಿಷಯ ಅಲ್ಲಿ ಬಂದಿದ್ದು. ಅಲ್ಲಿ ಬಂದಿಲ್ರಿ, ಬಸವಣ್ಣವರು ಗಲ್ಲಿ ಕಾಯಿಸಿ ವಿಚಾರ ಮಾಡ್ಕೊಂತ ಕೂತಿದ್ರು. ವಿಚಾರ ಮಾಡ್ಕೊಂತ ಕೂತಿದ್ರು. ಅವಾಗ ಏನಾಗಿತ್ತು ವಿಚಾರ ಅಂತಂದಿದ್ದಾರೆ, ಅಷ್ಟರೊಳಗೆ ಏನಪ್ಪಾ ಅಂದ್ರೆ ಅವರು ತಂಗಿಯ ಮಗನಾಗಿರ್ತಕ್ಕಂಥ ಏನ್ ಮಾಡಿದ ಅಂತಂದ್ರೆ ಚೆನ್ನ ಬಸವಣ್ಣ ನೋಡ್ದ. ಅವನು ಚೆನ್ನ ಬಸವಣ್ಣನಕ್ಕಿಂತ ಸಣ್ಣವನಾದ್ರೂ ಸಹಿತ ಅವಿರಳ ಚೆನ್ನ ಬಸವಣ್ಣ ಅಂತಂದ್ರೆ, ಅಂದ್ರೆ ಬ್ರಹ್ಮಜ್ಞಾನಿ ಅಂತಕ್ಕಂಥ ಅವಿರಳ ಚೆನ್ನ ಬಸವಣ್ಣ ಅಂತ ಸಿಗ್ತಾವ. ಬಸವಣ್ಣವರು ಚೆನ್ನ ಬಸವಣ್ಣ ಸಾಮಾನ್ಯ ಆಗಿರ್ತಕ್ಕಂಥಲ್ಲ, ಜ್ಞಾನ ಸಿಂಧುವನ್ನೇ ತನ್ನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ, ಜ್ಞಾನ ಭರಿತವಾಗಿರ್ತಕ್ಕಂಥ, ಜ್ಞಾನ ಖಣಿಯಾಗಿರ್ತಕ್ಕಂಥ ಚೆನ್ನ ಬಸವಣ್ಣ ಸೋದರವಾಗಿರ್ತಕ್ಕಂಥ ಬಸವಣ್ಣ ಗಲ್ಲಿ ಕೈ ಹಚ್ಚಿ ಕೂತದ್ದು ನೋಡಿ ಓಡುತ್ತ ಬಂದಂದ, ಮಾವನಿ ಯಾಕೆ ಚಿಂತೆ ಮಾಡ್ತಿದ್ದಿ, ಯಾವ ಚಿಂತಾಕ್ರಾಂತದ ಅಲ್ಲಿ ಅಂತ ಕೇಳಿ ಚೆನ್ನ ಬಸವಣ್ಣ ಕೇಳ. ಚೆನ್ನ ಬಸವಣ್ಣ, ನನ್ನ ಹತ್ತಿರ 1,90,000 ಜಂಗಮರದಾರ, 1,90,000 ಜಂಗಮರದಾರ, 770 ಪ್ರಮತ್ತ ಗಣಗಳದಾರ. ಆದ್ರೆ ನನ್ನ ನೇಮ್ ಹೇಳಿದ 1,96,000 ಜಂಗಮರಿಗೆ ದಾಸೋಹ ಮಾಡ್ತಕ್ಕಂಥ, ನಿತ್ಯ ದಾಸೋಹ ಮಾಡ್ತಕ್ಕಂಥ ನೇಮ್ ಅದ. ಇನ್ನು 6,000 ಜಂಗಮರ ಕಡಿಮೆ ಎಲ್ಲಿ ಸಿಗ್ತಾರೋ ಅಂತೇಳಿ
ಪ್ರಸ್ತಾಪ ಮಾಡಿದ. ಚಂದ್ರ ಬಸವನಂದ ಅಟ್ಯಾಕ್ ಅನ್ಸ್ತಿ ಮಾಮ, ಏನಿಲ್ಲ ಅಂದ್ರೆ ಕಾಶ್ಮೀರ ಜಿಲ್ಲೆಯ ಮಾಂಡೋಪುರ ರಾಜ್ಯವನ್ನು ಆಳ್ತಕ್ಕಂಥ ಮಹಾದೇವ ಭೂಪಾಲ್ ಹತ್ತಿರ 6,000 ಜಂಗಮರಿಗೆ ಅವು ಸಣ್ಣ ಪ್ರತಿನಿತ್ಯ ಅನ್ನ ಸಂತರೆ ಮಾಡ್ತಕ್ಕಂಥ ಇದ್ದಾನೆ. ಅವನ ಹತ್ತಿರ ಅವನು ಕರ್ಕೊಂಡು ಅವನ್ನ ತಗೊಂಡು ಬಾ ಅಂತ ಹೇಳಿರ್ತ. ಏನ್ರಿ, ಕಾಶ್ಮೀರ ರಾಜ್ಯ ಮಾಂಡೋಪುರದ ರಾಜ್ಯವನ್ನು ಆಳ್ತಕ್ಕಂಥ ಮಹಾದೇವನ ಭೂಪಾಲ್ ಹತ್ತಿರ 6,000 ಜನ ಜಂಗಮರದವರು ಕರ್ಕೊಂಡು ಬಾ ಅಂತ ಹೇಳಿದ. ಬಸವಾನಂದ ಒಂದಲ್ಲ ಎರಡಲ್ಲ ಚಂದ ಬಸವಣ್ಣ, 6,000 ಜಂಗಮರದವರು ಅಸಾಧ್ಯ ಐತೆ ಸಾಧ್ಯ ಐತೇನೋ ಅಂತ ಕೇಳು. ಯಾಕಂದ್ರೆ ಅಸಾಧ್ಯವಾಗಿರ್ತಕ್ಕಂಥ ಮಾತೈತಿ. ಯಾಕಂದ್ರೆ ಯಾವ ಪಂಚಾಯತ್ ಎಲೆಕ್ಷನ್ ಯಾವ ಬರಲಿ, ಒಬ್ಬ ಮೆಂಬರ್ ಮುಚ್ಚಿಡೋದು ಎಷ್ಟು ಹನುಮ ಜಾತ್ರೆ ಆಗಿರ್ತೈತಿ. ಒಬ್ಬ ಮೆಂಬರ್ ಮುಚ್ಚಿಡಾಕ, ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥ ಮುಚ್ಚಿಡಾಕ. ಅದು 6,000 ಜಂಗಮ ತರಬೇಕಾದ್ರೆ ಅದು ಸಾಧ್ಯ ಐತೇನೋ ಅಂತ ಕೇಳು. ಸಾಧ್ಯ ಐತಿ ಅಂತ ಅವಾಗ ಏನು ಮಾಡಿದ ಬಸವಣ್ಣವರು, ಅವರು ಜ್ಞಾನ ಭರಿತವಾಗಿರ್ತಕ್ಕಂಥ ಜ್ಞಾನದ ಖಣಿಯಾಗಿರ್ತಕ್ಕಂಥ ಬಸವಣ್ಣವರು ಮಾರವಾಡಿ ವೇಷ ಹಾಕಿದ್ರು. ಬಸವಣ್ಣವರ ಮಾರವಾಡಿ ವೇಷ ಹಾಕಿ ಏನು ಮಾಡಿದ್ರು ಅಂದ್ರೆ, ಇಲ್ಲಿ ಏನು ಸಾಂಬಾರ ಪದಾರ್ಥಗಳಂತ ಏನಪ್ಪಾ ಅಂದ್ರೆ, ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಅದೇನು ಸಿಗ್ತಕ್ಕಂಥ ಸಾಂಬಾರು ಮಾಡ್ತಕ್ಕಂಥ ಏನಾವೆಲ್ಲ ಸಿಗ್ತಕ್ಕಂಥ ವಸ್ತುಗಳನ್ನ 3 ಗಂಟೆ ಮಾಡ್ಕೊಂಡ್ರು. 3 ಗಂಟೆಗಳನ್ನ ಮಸಾಲೆ ಸಾಮಾನದ 3 ಗಂಟೆಗಳನ್ನು ಮಾಡ್ಕೊಂಡು ಒಂದು ತಲೆ ಮೇಲೆ 2 ಕಡೆ ಗಂಟೆ ಹಿಡಿದು ಜೋಳಿಗೆ ಮಾಡ್ಕೊಂಡ ಅಥವಾ ಗಂಟೆ ಇಟ್ಕೊಂಡ ಎಲ್ಲಿ ಹೋದ್ರಿ? ಕಾಶ್ಮೀರಕ್ಕೆ ಹೋದ. ಕಾಶ್ಮೀರಕ್ಕೆ ಹೋದ ನಂತರ ಹಾಲ್ಕೊಲ್ಲಿ 6,000 ಬರ್ರಿ ಅಂತ ಬರ್ತಾರೆ. ಅವರು 6,000 ಜಂಗಮರಿಗೆ ಹೆಂಗ ಮಾಡಬೇಕು ಅಂತಂದಾದ್ರೆ, ಅವರನ್ನ ಜಂಗಮರಿ ಹೆಂಗಪ್ಪ ಅಂತಂದರೆ ಒಂದು ಶ್ರುತಿ ಬರ್ದ. ಏನಪ್ಪಾ ಅಂತಂದರೆ, ನಮಸ್ಕಾರ ಪ್ರಿಯ ಸೂರ್ಯ ಅಂತ ಬರ್ದ. ಸೂರ್ಯದೇವನು ನಮಸ್ಕಾರ ಮಾಡೋದ್ರಿಂದ ಪ್ರಿಯವಾಗುತ್ತಾನೆ ಅಂತ ಬರ್ತಾರೆ. ನಮಸ್ಕಾರ ಪ್ರಿಯ ಸೂರ್ಯ, ಎದ್ದು ಕೂಡಲೇ ನಮಸ್ಕಾರವನ್ನ ಸೂರ್ಯೋದಯ ಆಗೋದಕ್ಕ ಸೂರ್ಯಾಸ್ತ ಆಗುವಾಗ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಿದರೆ ಆನಂದ ಪಡುತ್ತಾನೆ. ನಮಸ್ಕಾರ ಪೂರಿ ಶಿವ ಸೂರ್ಯ. ಇನ್ನು ಅಭಿಷೇಕ ಪ್ರಿಯ ಶಿವಂ ಅಂತ ಬರ್ತಾರೆ. ಲಿಂಗಕ್ಕೆ ಏನೂ ಬೇಕಾಗಿಲ್ಲ, ಅಭಿಷೇಕ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಂತಕ್ಕಂಥ ಕಮಲವನ್ನು ಅರ್ಪಣೆ ಮಾಡಿ ಅವರಿಗೆ ಅಭಿಷೇಕಾದಿಗಳನ್ನು ಮಾಡಿದರೆ ಶಿವ ಸಂತುಷ್ಟನಾಗುತ್ತಾನೆ. ಅಲಂಕಾರ ಪ್ರಿಯ ವಿಷ್ಣು ಅಂತ ಬರ್ತದೆ. ವಿಷ್ಣು ಭಗವಂತ ಅಲಂಕಾರದಿಂದ ಕೂಡಿರ್ತಕ್ಕಂಥ, ಅವನು ಅಲಂಕಾರ ಮಾಡೋದ್ರಿಂದ ಅವನು ಪ್ರಿಯವಾಗುತ್ತಾನೆ. ಯಾಕಂದ್ರೆ ತಿರುಪತಿಯಾಗಿ ನೋಡಿದ್ದೇವೆ, ಎಲ್ಲಿ ವಿಷ್ಣು ಭಗವಂತನ ಮೂರ್ತಿ ಇದಾವಲ್ಲ ಅಲ್ಲಿ ಮಂದಿರ ಐತಲ್ಲ, ಅವ್ನು ಎಷ್ಟು ಅಲಂಕಾರ ಮಾಡಿದ್ದು, ವಸ್ತ್ರ ಒಡವೆಗಳನ್ನ ಎಲ್ಲವನ್ನು ಷೋಡೋಪಚಾರದಿಂದ ಅವನು ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಪ್ರಿಯ ವಿಷ್ಣು. ಏನಪ್ಪ? ಭೋಜನ ಪ್ರಿಯ ಜಂಗಮ ಅಂತ ಬರ್ತದ. ಭೋಜನ ಪ್ರಿಯ ಜಂಗಮ. ಆ ಜಂಗಮರಿಗೆ ಸಿವಿಸಿವಾಗಿರ್ತಕ್ಕಂಥ ಪದಾರ್ಥಗಳನ್ನು ಮಾಡಿ ಹಾಕುವುದರಿಂದ, ಪದಾರ್ಥಗಳನ್ನು ಉಣಿಸೋದ್ರಿಂದ, ಪದಾರ್ಥಗಳನ್ನ ಪ್ರಸಾದ ಮಾಡೋದ್ರಿಂದ ಜಂಗಮರು ನನ್ನ ಕಡೆ ಒಲವಾಗ್ತದ ಅಂತೇಳಿ ಬಸವನವರು ಏನಪ್ಪಾ ಅಂದ್ರೆ ಅವ್ರ ತಿಳಿದು ಏನ್ ಮಾಡಿದ್ರು, ಎಲ್ಲ ಮಸಾಲೆ ಸಾಮಾನುಗಳ ಹೊಟ್ಕೊಂಡು ಮಾರು ವೇಷ ಹಾಕೊಂಡು ಏನು ಅಂದ್ರೆ ಕಾಶ್ಮೀರ ಮಾಂಡೋಪುರ ರಾಜ್ಯಕ್ಕೆ ಅಲ್ಲಿ ಹೋಗಿ ಒಂದು ಜಾಗದಾಗ ಏನ್ ಮಾಡಿದ್ರು, ಟೆಂಟ್ ಬರೆದ್ರು, ಗುಡಾರ ಬಡದ್ರು. ಬಡದ ನಂತರ ಒಂದು ದಿವಸ ಸವಿಸಿವಾಗಿರ್ತಕ್ಕಂಥ ಪ್ರಸಾದ ಮಾಡಿ ಒಂದು ದಿವಸ ಹೋದ ನಂತರ ಒಬ್ಬ ಜಂಗಮ ಸಿಕ್ಕ. ಒಬ್ಬ ಜಂಗಮನಿಗೆ ಸವಿಯಾಗಿರ್ತಕ್ಕಂಥ ಪ್ರಸಾದ ಮಾಡಿದ್ರು. ಆ ಜಂಗಮ ಹೋಗಿ ಸವಿಯಾಗಿರ್ತಕ್ಕಂಥ ಪ್ರಸಾದ ಅಂದ್ರೆ ಭೋಜನ ಪ್ರಿಯ ಜಂಗಮ ಅಂತಂದ್ರು. ಆ ಸಿವಿಯಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ಪ್ರಸಾದ ಸೇವನೆ ಮಸಾಲೆ ಮಕ್ಕಳು ಓದಿದ್ರಿ. ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಪ್ರಸಾದ ಮಾಡಿ ಪ್ರಸಾದ ಜಂಗಮ ಏನ್ ಮಾಡಿದ, ಮರದು ಅವ್ನು 10 ಮಂದಿಗೆ ಹೇಳಿದ. 10 ಮಂದಿ ಪ್ರಸಾದಕ್ಕೆ ಬಂದರು. ಅವ್ರು 10 ಮಂದಿ ಪ್ರಸಾದ ಮಾಡಿ ಅವ್ರು ಹೋಗಿಸಿಂದ ಅವ್ರು 10 ಮಂದಿಗೆ ಹೇಳಿದ್ರು. ಹಿಂಗ 10 ಮಂದಿಗೆ ಹೇಳಿ 600 ಜನ ಎಲ್ಲ ಇಲ್ಲಿ ಬಂದ್ರಿ. ಬಸವನ ಹತ್ತಿರ ಪ್ರಸಾದಕ್ಕೆ ಬರಕತ್ತರು. ಬಸವನವರು ಮತ್ತ ವಚನ ಸಾಹಿತ್ಯವನ್ನ ಉಪದೇಶ ಮಾಡ್ತಕ್ಕಂಥ ಎಲ್ಲೂ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 6,000 ಜಂಗಮರ ಬಸವನ ಹತ್ತಿರ ಪ್ರಸಾದಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅತ್ತಿ ಏನಪ್ಪಾ ಆಗ್ತದೆ, ಮಾಂಡೋಪುರದ ರಾಜ ಆಗಿರ್ತಕ್ಕಂಥ ಮಹಾದೇವ ಭೂಪಾಲಿಗೆ ಗುಡಾಚಾರ ಇದೆ. ನನ್ನ ಹತ್ತಿರ ಪ್ರತಿನಿತ್ಯ 6,000 ಜಂಗಲ್ ಮಂದಿ ಪ್ರಸಾದ ಮಾಡಿ ನಾನು ಏನು ಬರ್ತಿದ್ರು, ನನ್ನ ರಾಜ್ಯ ಮಾಡಕ್ಕೆ ಬರ್ತಿದ್ರು. ಯಾಕೆ ಜಂಜ ಕಡಿಮೆ ಆಗತೈತಿ ಚಿಂತೆ ಮಾಡ್ತಿದ್ದ. ಚಿಂತೆ ಮಾಡೋದ್ರಿಂದ ಅಷ್ಟರೊಳಗ 5-6 ತಿಂಗಳಾಗಿರ್ತೀವಿ. ನೀವು ಓದ ಮಸಾಲೆ ಸಾಮಾನು ತೀರ್ತೀರಿ. ಬಸವಣ್ಣವರು ಓದಿರ್ತಕ್ಕಂಥ ಮಸಾಲೆ ಸಾಮಾನ ತೀರಿತು. ತೀರ ನಂತರ ಏನು ಮಾಡಬೇಕು ಅಂತ ಏನ್ ಮಾಡಿದ, ಇನ್ನ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತೇಳಿ ಬಸವಣ್ಣವರು. ಅವಾಗ ಜಂಗಮರು 6,000 ಜಂಗಮರು ಅಂದ್ರು, 6 ತಿಂಗಳು ಸೆವಿ ಮಾಡಿ ಹಾಕಿದಿ, ನಮಗೆ ಯಾರು ಮಾಡಿ ಹಾಕೋರು ಅವನ ಸಂಕಟ ಬರ್ತೇವೆ ಅಂದ್ರು. ಅದಕ್ಕೆ ಭೋಜನ ಪ್ರಿಯ ಜಂಗಮ ಅಂತಿಟ್ಟ.
ನಾವು ನಿಮ್ಮ ಸಂಗಟ ಬರ್ತೀವಿ ಅಂತ ಅಂದ್ಕೊಡ್ಲಿ 6,000 ಹೆಂಗ ನಾವು ಒಂದು ಬಸ್ಸೋ 2 ಬಸ್ಸೋ ಕ್ರೂಸರ್ ಮಾಡೋದ್ರಿ. ಅವ್ರು ಹೆಂಗ ತರಬೇಕು? ತಮ್ಮ ಮಾಯಾಶಕ್ತಿಯಿಂದ ತಮ್ಮ ದಿವ್ಯ ದೃಷ್ಟಿಯಿಂದ ಏನ್ ಮಾಡಿದ, ಒಂದು ಜೋಳಿಗಾಗ 2,000 ಜಂಗಮರಣ್ಣ, ಇನ್ನೊಂದು ಜೋಳಿಗೊಳಗೆ 2,000 ಜಂಗಮರಣ್ಣ, ತಲೆ ಮೇಲೆ ಏನು ಗಂಟು ಹೊತ್ತಿರ ಗಂಟಿನೊಳಗೆ 2,000 ಜಂಗಮರಣ್ಣ ಕಟ್ಕೊಂಡ ಬಂದ ಬೆಳಿಗ್ಗೆ ಇಲ್ಲಿ ಬಂದು ಕಲ್ಯಾಣಕ್ಕೆ ಬಂದ ನಂತರ ಏನು ಮಾಡಿದ, 1,96,000 ಜಂಗಮರ ಲಗ್ಗ ಆಯ್ತು. ಅವ್ರಿಗೆಲ್ಲ ಪ್ರಸಾದ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅನುಭವ ಮಂಟಪದಲ್ಲಿ ಶಾಸ್ತ್ರ ಪ್ರವಚನ ಗೋಷ್ಠಿ ನಡಲಿಕ್ಕೆ ಪ್ರಾರಂಭ ಆಯ್ತು. ಇತ್ತು ಏನಿದು ಮಹಾದೇವ ಭೂಪಾಲನೊಳಗೆ ಒಬ್ರು 2 ಜಂಗಮಗಳಿಲ್ಲ, 6,000 ಜಂಗಮಲ್ಲ. ಎಲ್ಲಿ ಬಂದ್ರಿ? ಕಲ್ಯಾಣಕ್ಕೆ ಬಂದ್ರು. ಎಲ್ಲಿ ಹೋಗಿರಬೇಕು ಅಂತ ವಿಚಾರ ಮಾಡಿದಾಗ ಇದು 6,000 ಜಂಗಮರಿಗೆ ದಾಸೋಹ ಮಾಡ್ತಕ್ಕಂತ ಸಾಮರ್ಥ್ಯ ಕಲ್ಯಾಣದಲ್ಲಿರ್ತಕ್ಕಂಥ ಬಸವಣ್ಣವರು ಬಿಟ್ಟು ಯಾರಿಗೂ ಇಲ್ಲ ಅಂತಕ್ಕಂಥ ಯಾವಾಗ ನಿಶ್ಚಯ ಮಾಡಿಕೊಂಡು ನೋಡ್ರಿ ಮಹಾದೇವ ಗೋಪಾಲ. ಹೇಳ್ರಿ ಬಂದಿದ್ದ ಮುಂಗಾರ ಬಾಜು ಮಹಾದೇವ ಗೋಪಾಲ 6,000 ಜಂಗಮರಿಗೆ ಪ್ರಸಾದವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಕಲ್ಯಾಣದಲ್ಲಿರ್ತಕ್ಕಂಥ ಬಸವಣ್ಣರಿಗೆ ಬಿಟ್ಟು ಯಾರಿಗೂ ಸಾಮರ್ಥ್ಯ ಇಲ್ಲ. ಬಸವಣ್ಣರು ಹೋದಾನ ಅಂತಕ್ಕಂಥ ಖಚಿತವಾಗಿ ಮಾಡಿಕೊಂಡು ಏನಂದ, ತನ್ನ ಸೇವಕನಾಗಿರ್ತಕ್ಕಂಥ ಚೂರಿ ಚಿಕ್ಕಣ್ಣನ ಕರೆದ. ಚೂರಿ ಚಿಕ್ಕಣ್ಣನ ಕರೆದು ಏನ್ ಹೇಳ್ತಿದ್ದ, ಕಲ್ಯಾಣಕ್ಕೆ 6,000 ಜಂಗಮರನ್ನ ಬಸವಣ್ಣವ್ರ 6,000 ಜಂಗಮರನ್ನ ಬಸವಣ್ಣವರನ್ನ ಏನು ಮಾಡು, ಸಂಹಾರ ಮಾಡಿಕೊಂಡು 6,000 ಜಂಗಮರನ್ನ ಕರ್ಕೊಂಡು ಬಾ ಅಂತ ಆಜ್ಞೆ ಮಾಡಿಬಿಟ್ಟ. ಏನ್ ಆಜ್ಞೆ ಮಾಡಿ ಚೂರಿ ಚಿಕ್ಕಣ್ಣಿಗೆ? ಬಸವಣ್ಣವರನ್ನು ಸಂಹಾರ ಮಾಡಿ 6,000 ಜಂಗಮರನ್ನು ಕರ್ಕೊಂಡು ಬಾ ಅಂತ ಆಜ್ಞೆ ಮಾಡಿದ. ಚೂರಿ ಚಿಕ್ಕಣ್ಣ ದೈತ್ಯಾಕರವಾಗಿರ್ತಕ್ಕಂಥ ಹೆಜ್ಜೆ ದಾಪುಗಾಲನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದ. ಅದನ್ನು ಹೇಳ್ತಕ್ಕಂಥ ಮಹಾದೇವ ಗೋಪಾಲ ಅವನ ಹೆಣ್ಣು ತೆಗಿರ್ತಕ್ಕಂಥ ಮಹಾದೇವಿ, ಅವಳ ಮಗಳಾಗಿರ್ತಕ್ಕಂಥ ಕೊಂತಾದೇವಿ, ಅದು ಚೂರಿ ಚಿಕ್ಕಣ್ಣಗೆ ತನ್ನ ತಂದೆ ಹೇಳ್ತಕ್ಕಂಥ ವಿಷಯವನ್ನು ಕೇಳಿದ್ರು. ಚೂರಿ ಚಿಕ್ಕಣ್ಣಗೆ ಏನ್ ಹೇಳಿದ್ರಿ, ಅವ್ರು ಬಸವಣ್ಣವರ ಸಂಹಾರ ಮಾಡಿ 6,000 ಜಂಗಮ ತುಂಬ ಅಂತ ಹೇಳುದ ಕೊಂತಾದೇವಿ ಕೇಳಿದ್ರು. ಇನ್ನು ಕಲ್ಯಾಣವನ್ನ ಬೆಳೆದಕ್ಕಂತ ಬಿದ್ದವರನ್ನು ಎತ್ತಲಿಕ್ಕೆ ಅವತಾರವೆತ್ತಿರ್ತಕ್ಕಂಥ ಬಸವಣ್ಣವರನ್ನು ಸಂಹಾರ ಮಾಡಿದ್ದಾದ್ರೆ ನನ್ನ ತಂದೆ ರವರವ ನರಕದಲ್ಲ, ಯಾವ ನರಕ ಭೋಗಿಸಬೇಕಾಗ್ತದೆ ಅಂತ ವಿಚಾರ ಮಾಡಿ ಏನು ಮಾಡಿರುತ್ತಾರೆ. ಚೂರಿ ಚಿಕ್ಕಣ್ಣ ತನ್ನ ಪ್ರಾಂತವನ್ನು ಬಿಡದ್ರೊಳಗಾಗಿ ಇಟ್ಟು ಸಹಿತ ಓಡಲಿಕ್ಕೆ ಪ್ರಾರಂಭ ಮಾಡೋದು ಬೆನ್ನು ಹತ್ತಳು. ಚೂರಿ ಚಿಕ್ಕಣ್ಣ ದೈತ್ಯಾಕಾರವಾಗಿರ್ತಕ್ಕಂಥ ಶರೀರ ದಾಪು ಕಾಲನ್ನು ಹಾಕೋತ ಹೆಜ್ಜೆ ಹಾಕೋತ ಅವನು ಮುಂದ ಕೊಂತಾದೇವಿ ಹಿಂದಿಂದ ಬಂದು ಇಲ್ಲಿ ಕಲ್ಯಾಣಕ್ಕೆ ಬಂದು ನೋಡ್ತಾಳ. ಚೂರಿ ಚಿಕ್ಕಲ್ಲ ಕಲ್ಯಾಣದಲ್ಲಿ ಪ್ರವೇಶ ಆಗೋದಟ್ಟಳ. ಪ್ರವೇಶ ಆದ ನಂತರ ಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲರ ಮನೆ ಮುಂದ ಏನಪ್ಪ ನಾಮ ಫಲಕ್ಕಿದ್ದಪ್ಪ ಅಂದ್ರೆ ಕಾಯಕವೇ ಕೈಲಾಸ ಶರಣು ಶರಣಾರ್ಥಿ ಅಂತಕ್ಕಂಥ ನಾಮ ಫಲಕವನ್ನು ನೋಡಿದಲ್ಲ, ಯಾವಾಗ ಪುಣ್ಯವಾಗಿರ್ತಕ್ಕಂಥ ಭೂಮಿಗೆ ಕಾಲ ಸ್ಪರ್ಶ ಮಾಡಿದಲ್ಲ, ಅವನು ಬಂದಿರ್ತಕ್ಕಂಥ ವಿಚಾರವನ್ನ ಪಲ್ಲಟಾಗಿ ಹೋಗ್ತದ ಅಂದ್ರೊಳಕ ಬಸವಣ್ಣರು ಮೆಟ್ಟಿರ್ತಕ್ಕಂಥದ್ದರೆ ಎಷ್ಟು ಪುಣ್ಯ ಇರಬೇಕು ಅಂತಕ್ಕಂಥ ಅಂತ ನಾಡಿನೊಳಗೆ ನಾವು ನಿಮ್ಮೆಲ್ಲ ಜನ್ಮ ಗೆದ್ಬೇಕು, ನಾವೆಷ್ಟು ಪುಣ್ಯಾತ್ಮರು ಅಂತಕ್ಕಂಥ ನಾವು ಕೂಡ ಅಂಕುಶ ವಿಚಾರ ಮಾಡಬೇಕಾಗಿದೆ. ಬಸವಣ್ಣವರು ಏನು ಚೂರಿ ಚಿಕ್ಕಣ್ಣ ಏನು ಕತ್ತಿಯನ್ನು ತೆಗೆದುಕೊಂಡು ಬಂದಿದ್ದಲ್ಲ, ಕತ್ತಿಯನ್ನು ಒಗದ ಏನು ಮಾಡಿದ, ಕಲ್ಯಾಣ ಅಲ್ಲಿರ್ತಕ್ಕಂಥ ಭಕ್ತಿ ರಸವನ್ನು ನೋಡಿ ಬಸವಣ್ಣವರಿಗೆ ದೀರ್ಘ ನಮಸ್ಕಾರ ಹಾಕಿ ನನಗೂ ಲಿಂಗ ದೀಕ್ಷೆ ಕೊಡುವ ಅಂತ ಬಸವಣ್ಣವರ ಕಡೆಯಿಂದ ಲಿಂಗ ದೀಕ್ಷೆ ತಗೊಂಡ ಚೂರಿ ಚಿಕ್ಕಣ್ಣ. ಶರಣರು, ಸಂತರು, ಶಿವಿಗಳು, ಜ್ಞಾನಿಗಳು, ಅನುಭಾವಿಗಳ ಸ್ಪರ್ಶದಿಂದ ಅವರು ಸಂಭಾಷಣೆಯಿಂದ ಅವರು ನೋಡೋದ್ರಿಂದ ಅಂತಂದ್ರೆ ದರ್ಶನಂ ಸ್ಪರ್ಶನಂ ಸಂಭಾಷಣಂ ಕೇವಲ ಮುಕ್ತಿ ಒಪ್ಪುದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಅಂತ ಮಹಾತ್ಮರ ದರ್ಶನ ಆಗೋದ್ರಿಂದ, ಅಂತ ಮಹಾತ್ಮರ ಸ್ಪರ್ಶ ಆಗೋದ್ರಿಂದ, ಅಂತ ಮಹಾತ್ಮರ ವಾಣಿ ಕೇಳೋದ್ರಿಂದ ಏನಾಗ್ತದ, ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದ, ಮುಕ್ತಿ ಸಿಗ್ತಕ್ಕಂಥದ್ದಾಗ್ತದ. ಹಂಗ ಚೂರಿ ಚಿಕ್ಕಣ್ಣ ಬಸವಣ್ಣವರು ಯಾವಾಗ ನೋಡಿದಲ್ಲ, ಅವಾಗ ಅವ್ ಬಂದಿರ್ತಕ್ಕಂಥ ರೋಷ ಎಲ್ಲ ಹೋಗಿ ಏನಪ್ಪಾ ಅಂದ್ರೆ ಸದು ಹೃದಯದಿಂದ ಕೂಡಿಕೊಂಡು ಬಸವಣ್ಣವರಿಂದ ಲಿಂಗ ದೀಕ್ಷೆ ತೆಗೆದುಕೊಂಡ. 2-3 ದಿವಸ ಆಗಿತ್ತು ಅಂತ ಕೊಂತಾದೇವಿ ಬಂದರು. ಅನುಭವ ಮಂಟಪಕ್ಕೆ ಬಂದ ನಂತರ ಕೊಂತಾದೇವಿಗೆ ಏನಿತ್ತು, ಆತಂಕಿತ್ತು. ಚೂರಿ ಚಿಕ್ಕಣ್ಣ ನನಗಿಂತ ಮೊದಲು 3 ದಿವಸ ಕಲ್ಯಾಣದ ಪ್ರವೇಶ ಆಗೋಣ, ಬಸವಣ್ಣವ್ರನ್ನ ಎಲ್ಲಿ ಹತ ಮಾಡ್ತಾನ, ಬಸವಣ್ಣನ ಸಂಹಾರ ಮಾಡ್ತಾನ, ಅದು ನನ್ನ ತಂದೆ ಆಗ್ತಕ್ಕಂಥ ಆಘಾತ ಆಗ್ತದ ಅಂತಕ್ಕಂಥ ವಿಚಾರದಿಂದ ಹಾಗೆ ಓಡ್ಕೋತ ಬರೋಳಗ ಕಲ್ಯಾಣ ಒಳಗೆ ಕೊಂತಾದೇವಿ ಪ್ರವೇಶ ಆಗೋದಕ್ಕ ಚೂರಿ ಚಿಕ್ಕಣ್ಣ ಕೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡ್ತಾರೆ.
ಚೂರಿ ಚಿಕ್ಕನ ಕೈಯಲ್ಲಿ ಕತ್ತಿಯನ್ನು ಒಗೆದ ಕೈಯಲ್ಲಿ ಲಿಂಗವನ್ನು ಹಿಡಿದ ಪೂಜಾ ಮಾಡಿದ ಅನುಭವ ಪಟ್ಟಿಯಲ್ಲಿ ಪಾಲ್ಗೊಂಡಿದ್ದ. ಅದನ್ನೇನು ಕುಂತಾದೇವಿ ನೋಡಿಳು, ನೋಡಿ ಒಳಗೆ ಹೋಗಲಿಲ್ರಿ. ಆಕೆ ಎಲ್ಲಿ ಹೋಗಲು ಅಂತ ಮತ್ತೆ ಏನ್ ಮಾಡ, ಚೂರಿ ಚಿಕ್ಕಣ್ಣ ಈ ಶರಣಾಗಿದ್ದಾನೆ, ನಮ್ಮ ಬಸವಣ್ಣವ್ರಿಗೆ ಏನು ತೊಂದರೆ ಆಗುಲ್ಲ ಅಂತ ತಿಳ್ಕೊಂಡ ಆಕೆ ಮತ್ತೇನು ಮಾಡಿಳು, ಕಾಶ್ಮೀರಕ್ಕೆ ಪಯಣ ಮಾಡಿಳು. ಪಯಣ ಮಾಡಿದ್ರು. ಅಷ್ಟೊಳಗ ಮಹಾದೇವ ಗೋಪಾಲ ಡಂಗೂರು ಸಾಗಿದ್ದ. ಒಬ್ಬಳೇ ಆಗಿರ್ತಕ್ಕಂಥ ಮುದ್ದದಿಂದ ಬಯಸಿರ್ತಕ್ಕಂಥ ಮಗಳನ್ನ ಮುದ್ದವಾಗಿರ್ತಕ್ಕಂಥ ಬಯಸಿರ್ತಕ್ಕಂಥ ಮಗಳ ಮನಿ ಬಿಟ್ಟು ಹೋಗಲು ಗೊತ್ತಿಲ್ಲ. ಒಂದು ತಿಂಗಳು 2 ತಿಂಗಳು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ಬೇಕಾದ್ರಿ. ಒಂದು ದಿವಸ ರಾತ್ರಿ ಗೊತ್ತ ಮುಂಜಾನೆ ಹೋಗ್ಬಿಡ್ತೇವೆ. ಎಷ್ಟೋ ದಿವಸ ಆಗಿತ್ತು, ನನ್ನ ಮಗಳಲ್ಲಿ ಕಳ್ಕೊಂಡ್ರು ಅಂತಕ್ಕಂಥ ವಿಚಾರದಿಂದ ಡಂಗೂರು ಸಾರಿದ್ದ. ನನ್ನ ಮಗಳನ್ನ ಕೊಂತಾದೇವಿಯನ್ನು ಹುಡುಕಿ ಕೊಟ್ಟವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಅಂತೇಳಿ ಡಂಗೂರು ಸಾರಿದ್ದ. ಏನ್ ಸಾರಿದ್ರಿ? ನನ್ನ ಮಗಳನ್ನ ಕೊಂತಾದೇವಿಯನ್ನು ಹುಡುಕಿ ಕೊಟ್ಟವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಅಂತಕ್ಕಂಥ ಡಂಗೂರು ಸಾರಿದ್ದ. ಅಟ್ರ ಕೊಂತಾದೇವಿ ಹೋಗಿ ಮನಿ ಮುಂದೆ, ಅಂದ್ರೆ ಸೂರ್ಯೋದಯ ಆಗೋದ್ರೊಳಗ ಇವು ಮನಿ ಮುಂದೆ ಹೋಗಿ ನಿಂತ ನಂತರ ಕೊಂತಾದೇವಿನ ಮಗಳನ್ನು ನೋಡಿದ ನಂತರ ಮಹಾದೇವ ಭೂಪಾಲನಿಗೆ ಅವಳ ತಾಯಿ ಇರ್ತಕ್ಕಂಥ ಮಹಾದೇವಿಗೆ ಏನಾಗ್ತು, ಎಲ್ಲಿರುವ ಆನಂದವನ್ನು ಹೊಕ್ಕಿ ಬಂದು ಮಗಳ ಅಂತ ಇಟ್ಟುಕೊಳ್ಳಕ್ಕೆ ಬಂದಾಗ ಅವಾಗ ಹೇಳ್ತಾಳ ಕೊಂತಾದೇವಿ ತಂದೆಗೆ, ಮಹಾದೇವ ಭೂಪಾಲನಿಗೆ, ನನ್ನ ಮೇಲಿನ ಮೋಹಗೋಸ್ಕರ, ನನ್ನ ಮೇಲಿನ ಪ್ರೀತಿಗೋಸ್ಕರ, ನನ್ನ ಮೇಲಿನ ಮಮತೆಗೋಸ್ಕರ ಅರ್ಧ ರಾಜ್ಯವನ್ನು ತ್ಯಾಗ ಮಾಡ್ಲಿಕ್ಕೆ ನಿಂತಿದೆ ಅಂದ ಬಳಕ ನೀನು ಏನು ಮಾಡೋದು ಕಳಿಸಿರ್ತಕ್ಕಂಥ ಚೂರಿ ಚಿಕ್ಕನ್ನ ಬಸವಣ್ಣವರ ನಾಡಿನೊಳಗೆ ಬಸವಣ್ಣ ಸ್ಪರ್ಶಿ ಮಾಡಿರ್ತಕ್ಕಂಥ ಭೂಮಿಯೊಳ ಕಾಲಿಟ್ಟ ನಂತರ ಅವನು ದೊಡ್ಡ ಶರಣಾಗಿರ್ತಕ್ಕಂಥನಾಗಿದ್ದಾನೆ. ನನ್ನ ಮೋಹದ ಮೇಲೆ ಇರ್ತಕ್ಕಂಥ ಮೋಹವನ್ನು ತ್ಯಾಗ ಮಾಡಿ ಅರ್ಧ ರಾಜ್ಯ ಕೊಡ್ಲಿಕ್ಕೆ ಹೋಗಬೇಡ. ತಮ್ಮನಾಗಿರ್ತಕ್ಕಂಥ ತಮ್ಮನಿಗೆ ಪಟ್ಟ ಕಟ್ಟು, ನೀನು ಶರಣರಲ್ಲಿ ಶರಣ ಆಗ್ತಕ್ಕಂಥ ಏನು ತಂದೆ ಆ ತಾಯಿಯಿಂದ ಅಂದ್ರೆ ತಂದೆಗೆ ಹೇಳಿದಂತ ತಂದೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಮಹಾದೇವಿ ನಿನ್ನ ಮಗನಿಗೆ ಪಟ್ಟವನ್ನ ಕಟ್ತೀನಿ, ನೀನು ಮಗ ನೀನು ಇಲ್ಲೇ ಇರು ಅಂತ ಹೇಳಿ ಹೆಂಡತಿಗೆ ಹೇಳಿದ ಮಹಾದೇವ ಗೋಪಾಲ ಹೇಳಿದ ನಂತರ ಮಹಾದೇವಿ ಅಂತಾಳ, ಏನಂದಳಪ್ಪ ಅಂದರೆ ಪತಿ ಇಲ್ಲದ ರಾಜ್ಯ ಹೆಂಗಪ್ಪ ಅಂದ್ರೆ ಅರಸನಿಲ್ಲದ ರಾಜ್ಯದಂತೆ ಆಗ್ತದ ಅಂತ ಹೇಳಿ. ಮಹಾದೇವ ಗೋಪಾಲ ಹೆಂಡತಿ ಪತಿ ಇಲ್ಲದೆ ನಾನು ಮನೆಯೊಳಗೆ ಇರಬೇಕಾದ್ರೆ ರಾಜ್ಯ ನಿಲ್ಲದ ರಾಜ್ಯ ದರ್ಬಾರ ಮಾಡಿದಂತೆ ಆಗ್ತದೆ. ನಾನು ನಿನ್ನ ಸಂಗಡ ಹೆಜ್ಜೆ ಮೇಲೆ ದುಃಖ ಇರಲಿ, ಸುಖ ಇರಲಿ, ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, ನಿನ್ನ ಸಂಗಡ ನಾನು ಬರ್ತೀನಿ ಅಂತಕ್ಕಂಥ ಕೊಂತಾದೇವಿ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದರು. ಕಲ್ಯಾಣದಲ್ಲಿ ಪ್ರವೇಶ ಆಗೋದಕ್ಕೆ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆ ಬಸವ ಅಂತಕ್ಕಂಥ ನಾಮ, ಬಸವನೆಂಬು ನುಡಿದರೆ ದಸಗಟ್ಟಿ ಹೋಗುವುದು ಪಾಪ ಅಂತ ಬರ್ತಾರೆ. ಬಸವನೆಂದು ನುಡಿದರೆ ದಸಗಟ್ಟು ಹೋಗುವುದು ಪಾಪ. ಉಸ್ತಾ ಬಸವಣ್ಣ ಅಂತ ಬಸವಣ್ಣ ಏನಾಗ್ತದೆ, ನಮ್ಮ ಪಾಪ ದಸಗಟ್ಟು ಹೋಗುವುದು ಪಾಪ ಅಂತ ಬರ್ತಾರೆ. ಹಂಗ ಕೊಂತಾದೇವಿ ಅಂದ್ರೇನಪ್ಪ ಅಂದ್ರೆ ಮಹಾದೇವ ಗೋಪಾಲ ಅವ್ರ ತಾಯಿ ಇರ್ತಕ್ಕಂಥ ಮಹಾದೇವಿ ಕಲ್ಯಾಣಕ್ಕೆ ಪ್ರವೇಶ ಆದ ನಂತರ ಬಸವಣ್ಣವರು ನೋಡಿದ ನಂತರ ಏನ್ ಮಾಡ್ತಾರ, ಬಸವಣ್ಣವರಿಗೆ ದಂಡವತ್ ನಮಸ್ಕಾರವನ್ನು ಹಾಕಿ ಏನು ರಾಜ್ಯವನ್ನು ತೊರೆದು ಬಂದ. ಇಲ್ಲಿ ಬಂದು ದೊಡ್ಡ ಶರಣಾದ ನಂತರ ಅಲ್ಲಿ ಕಲ್ಯಾಣದೊಳಗೆ ಒಂದು ನೇಮ ಇತ್ತು, ಪ್ರತಿಯೊಬ್ಬರು ಯಾರು ಕುರ್ಲಾಕೊಂಡೋದಿಲ್ಲ, ಅವರು ಕಾಯಕ ಮಾಡಬೇಕು, ಕಾಯಕವೇ ಕೈಲಾಸ ಅಂತ ನೇಮ ಇತ್ತು. ಅವಾಗ ಮಹಾದೇವ ಗೋಪಾಲ ಏನ್ ಮಾಡಿದ, ಕಟ್ಟಿಗೆ ಅರಣ್ಯಕ್ಕೆ ಹೋಗಿ ಕಟ್ಟಿಗೆಲ್ಲ ಕಡ್ಕೊಂತ ತಂದ ಎಲ್ಲಾ ಶರಣರಿಗೆ ಕೊಡ್ತಕ್ಕಂಥ ಕಾಯಕವನ್ನು ಹಮ್ಮಿಕೊಂಡ. ಅದಕ್ಕೋಸ್ಕರ ಕಟ್ಟಿಗೆ ಸಂಸ್ಕೃತ ಒಳಗ ಮೊಳಗೆ ಅಂತಾರ, ಕಟ್ಟಿಗೆ ಮೊಳಗೆ ಅಂತಾರ. ಮಹಾದೇವ ಭೂಪಾಲ ಹೋಗಿ ಮೊಳಗೆಯ ಮಾರಯ್ಯ ಅಂತ ನಾಮ ಬಂತು. ಮೊಳಗೆಯ ಮಾರಯ್ಯ ಅಂತಕ್ಕಂಥ ನಾಮ ಬಂತು. ಅವನ ಹೆಂಡತಿಯಾಗಿರ್ತಕ್ಕಂಥ ಮಹಾದೇವಿ ಇರ್ತಕ್ಕಂಥ ಭಕ್ತಿ ಅವರಿರ್ತಕ್ಕಂಥ ಶ್ರದ್ಧೆ ಅವರಿರ್ತಕ್ಕಂಥ ಜ್ಞಾನ ಎಷ್ಟಿತ್ತಪ್ಪ ಅಂತಂದರೆ ಸಂಸಾರದಲ್ಲಿ ಇದ್ದು ಸಹಿತ ಸಸಾರವನ್ನು ಮಾಡಿಕೊಂಡಿರ್ತಕ್ಕಂಥ ಮಹಾದೇವಿ. ಅದಕ್ಕೆ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ, ಸತಿಪತಿಗಳ ಒಂದಾಗದ ಭಕ್ತಿ ಅಮೃತ ವಿಷ ಬೆರೆಸಿದಂತೆ ಅಂತ ಶರಣ ಹೇಳಿದ್ದಾರೆ. ಯಾರಿ ಜೇಡದಾಸಿಮೆ ಹೇಳಿದ್ದಾನೆ. ಸತಿಪತಿಗಳ ಒಂದಾಗದ ಭಕ್ತಿ ಒಂದಾದ ಭಕ್ತಿ ಏನಪ್ಪಾ ಅಂದ್ರೆ ಪರಮಾತ್ಮನ ಒಲಿಮೆ ಆಗ್ತದೆ. ಸತಿಪತಿಗಳ ಒಂದು ಆಗದ ಭಕ್ತಿ ಹೆಂಗಪ್ಪ ಅಂದ್ರೆ ಅಮೃತೋಳು ವಿಷ ಬೆರೆಸಿದಂತೆ ಅಂತ. ಅಮೃತೊಳಗ ವಿಷ ಬೆರೆಸಿಟ್ರೆ ಮಧುರ ಹತ್ತಿತ್ತಲ್ಲ, ಹಂಗಾಗ್ತದ. ಸಂಸಾರದಲ್ಲಿ ವ್ಯತ್ಯಾಸ ಆಯ್ತಂದ್ರಲ್ಲಿ
ಸಂಸಾರ ಸತಿಪತಿಗಳು ಹೆಂಗಿರಬೇಕಪ್ಪ ಅಂದ್ರೆ ಒಂದು ಬಂಡಿಗೆ ಓಡಿರ್ತಕ್ಕಂಥ ಎತ್ತಗಳು ಯಾವ ರೀತಿ ಒಂದೇ ಸಮನಾಗಿ ಹೋಗ್ತಾವಲ್ಲ ಆ ರೀತಿ ಸಂಸಾರ ಅಂತಕ್ಕಂಥ ಚಕ್ಕಡಿಯನ್ನು ಹೋಗಬೇಕಾದ್ರೆ ಸತಿಪತಿಗಳು ಒಂದಾಗಿ ನಡೆದದ್ದಾದ್ರೆ ಸಂಸಾರ ಚೆನ್ನಾಗಿರ್ತದೆ. ಅರ್ಥ ಬರ್ತಾರ ಏನಪ್ಪಾ ಅಂದ್ರೆ ಶರಣ ಬರ್ತಾರ ನೋಡು. ಕಡಿಗಿಲು ಇಲ್ಲದೆ ಬಂಡೆ ಕೆಡುವುದೇ ಮಾಂಬುದೇ, ಕಡಿಗಿಲು ಬಂಡಿಗೆ ಆಧಾರ, ಕಡುದರ್ಪ ವೇದದ ಒಡಲೆಂಬ ಬಂಡಿಗೆ ಮಡಶೆಟ್ಟರ ನುಡಿಗಡಣವೇ ಕಡಿಗಿಲು ಆಧಾರ ಅಂತ ಬರ್ತದೆ. ಸತ್ಯಪತಿಗಳು ಒಂದಾಗಬೇಕು. ಹಾಗೆ ಒಂದಾಗ್ತಕ್ಕಂಥ ಸತ್ಯಪತಿಗಳು ಒಂದಾಗ್ತಕ್ಕಂಥ ಭಕ್ತಿ ಮಾಡಿದ್ದಾದ ಗಂಡಿಟ್ಟಿರ್ತಕ್ಕಂಥ ಹೆಜ್ಜೆ ಮೇಲೆ ಹೆಂಡತಿ ಇಟ್ಟದ್ದಾದ್ರೆ ಏನಾಗ್ತದ? ಅದು ಶರಣ ಮನೆ ಆಗ್ತದ, ಮಹಾಮನೆ ಆಗ್ತದ. ಶರಣರ 12ನೇ ಶತಮಾನ ಇರ್ತಕ್ಕಂಥ ಮನೆ ಅಟ್ಟಲ್ಲ, ಅದು ಮಹಾಮನೆ ಆಗ್ತಕ್ಕಂಥದ್ದಾಗ್ತದೆ. ಇದು ಸತ್ಯಪತಿಗಳು ಒಂದಾಗದ ಭಕ್ತಿ ಮಹಾಮನೆ ಆಗ್ತದ. ಅಂತಾರೊಳಗೆ ಗ್ರಾಮೀಣದೊಳಗೆ ಎತ್ತ ಏರಿಗೆ ಮುಂದೆ ನೀವನ್ರಿ ಹಂಗಾಯ್ತು ಸಂಸಾರ ಚಂದ ಆಕೈತೇನ್ರಿ? ಸಂಸಾರ ಚೆನ್ನಾಗೈತೇನ್ರಿ? ಆ ನೊಳಕ ಏನಪ್ಪಾ ಅಂತಂದ್ರೆ ಒಬ್ಬ ಹೆಣ್ಮಗಳ್ರಿ ಲಗ್ನ ಆಗಿತ್ತು. ಆಕೆ ಏನು ದೇವಾನು ಸಹ ಏನಪ್ಪಾ ಅನುಗ್ರಹದಿಂದ ಅವ್ರವ್ರ ಏನಪ್ಪಾ ಯೋಗ ಕೂಡಿ ಏನಾಗಿತ್ತು, ಲಗ್ನ ಆಗಿತ್ತು. ಗಂಡ ಏನಿದ್ದ ಸ್ವಲ್ಪ ಅಂದ್ರೆ ಪೆದ್ದಗತಿ ಇದ್ದ, ಸ್ವಲ್ಪ ವಿದ್ರೂಪ ಇದ್ದ, ಲಗ್ನ ಆಗಿತ್ತು. ಆದ್ರೆ ಈಕೆ ಸುಂದರವಾಗಿರ್ತಕ್ಕಂಥದ್ದಳು. ಹೆಂಗ ಕಡಿಲಿ ಬರ್ದಂಗೈತಿ ನಮ್ಮ ಹುಡುಗಿ ಅಂತೇವಿಲ್ಲ ನಾವು, ಬಂಗಾರ ಕಡ್ಡಿ ಆಗೈತಿ ಅಂತೇವಿಲ್ಲ ನಾವು. ನಮ್ಮಗಳು ತೋರಿಸ್ಬೇಕಾದ್ರೆ ಮಾಡ್ಬೇಕಾದ್ರೆ ಬಾಯ್ಡೋಟ ಮಾಡ್ಬೇಕಾದ್ರೆ ಹೆಣ್ಣು ಮಾಡ್ತೀವಿಲ್ರಿ. ಹಂಗ ನನ್ನ ಮಗಳು ಬಂಗಾರ ಕಟ್ಟಿಗಿತ್ತದಲ್ಲ, ಕಡಿಲಿ ಬರ್ದಂಗ ದೇವರ ಏನ್ ಮಾಡ್ದ ಬರ್ದಿಟ್ಟಂಗ ಆಗ್ಯದ ಅಂತ ಹೇಳಿ ವರ್ಣನೆ ಮಾಡ್ತೀವಿ. ಹಂಗಟ್ಟು ಸುಂದರವಾಗಿದ್ರು. ಸುಂದರವಾಗಿದ್ದು ಲಗ್ನ ಐತಿ, ಎಲ್ಲ ಆಯ್ತು. ಆಕಿ ಒಂದ್ ತಲೆಯಾಗ ಏನ ವಿಚಾರ ಬತ್ರಿ, ನಾ ಇಟ್ಟು ಸುಂದರ ಅದೀನಿ, ನನಗಿಂತ ಸುಂದರ ಆಗಿರ್ತಕ್ಕಂಥ ಲಗ್ನ ಆಗ್ಬೇಕಿತ್ತು ಅಂತ ತಲೆಯಾಗ ಓಡ್ತಿದ್ದಕ್ಕೆ. ತಲೆಯಾಗ ಒಂದ್ ದಿವಸ ಏನು ಮಾಡೋ ಏನು ಗೊತ್ತಾಗಿಲ್ಲ. ಗಂಡಗಂದ್ರು ಮನ್ಯಾಗ ಗಂಡ ಅವನ ಕೆಲಸ ಏನ್ ಮಾಡ್ತಿದ್ರಿ, ಕಲ್ಲು ಹೊಡೆದ ಕೆಲಸ ಮಾಡ್ತಿದ್ರಿ. ಗೌಂಡಿದನ್ ಕೆಲ್ರಿ ಕಲ್ಲು ಹೊಡಿದ ಬಂಡೆ ಹೊಡಿತಕ್ಕಂಥ ಅವ್ ಕಲ್ಲು ಹೊಡೆದು ಮಾರತಕ್ಕಂಥ ಕೆಲಸ ಮಾಡ್ತಿದ್ದ. ಆ ಕೆಲಸ ಮಾಡ್ತಿದ್ದ. ಅವಳಿಗೆ ಸುಂದರವಾಗಿರ್ತಕ್ಕಂಥ ಹೆಣ್ಮಗ ಆಗಿ ವಿಚಾರ ಬಂತು, ಕಲ್ಲು ಹೊಡೆಯವ್ ನಾವು ಮಾಡ್ಕೊಯ್ನಲ್ಲ, ಮತ್ತೆ ಇಂಥವ್ ಮಾಡ್ಕೊಯ್ನು, ನಾಕಿಂತ ಸುಂದರವಾಗಿರ್ತಕ್ಕಂಥ ಮಾಡ್ಕೊಂಡ್ರೆ ಒಳ್ಳೇದಿತ್ತು ಅಂತ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬಂದಿಡ್ರಿ. ಯಾರು ಬಂದಿದ್ರೆ ಗಂಡ ಮನೆಗೆ ಬರೋದಕ್ಕೆ ಇಂದು ನಂದ ಋಣ ಮುಗಿತು ಅಂದ್ರೆ ಯಾರು ತೆಲಿಕೆಟ್ಟ ಹಿಂಗೆ ಮಾತಾಡಿದೆ ಅಂದವ್. ಇಲ್ಲ ನಾ ಆಯ್ತು ಸುಂದರದನು, ನೀ ನಮ್ಮ ಮನಿದಿ, ನನ್ಕಿಂತ ಸುಂದರವಾಗಿರ್ತಕ್ಕಂಥ ಮಾಡ್ಕೊತೀನಿ. ಅಂತ ಶ್ರೀಮಂತ ಇರ್ಬೇಕು, ನೀನ್ ಕಲ್ಲು ಹೊಡೆದ ದಿನ ಕೂಲಿ ಮಾಡವ, ಅದಕ್ಕೆ ಶ್ರೀಮಂತ ಇರಬೇಕು, ನನಗೆ ಸುಂದರ ಬೇಕು, ಅಂತ ಲಗ್ನ ಆತೀನಿ ಅಂತೇಳಿ ಅಂದಳು. ಅಂದ ಬಳಕೆ ಪರಿಪರಿ ಹೇಳರು ಕೇಳಲಿಲ್ಲ. ಕೇಳೋ ಗಂಡ ಅಂದ, ನಿನ್ನ ಪ್ರಾರಂಭ ಕರ್ಮ ಅಂದ. ಪ್ರಾರಂಭ ಕರ್ಮ ಅಂದ, ಹೋಗ್ತೀನಿ ಅಂತೇಳಿ ಎದಕ್ಕೆ ಐತಿ, ನಾ ಹೋಗ್ತೀನಿ ಸುಂದರವಾಗಿರ್ತಕ್ಕಂಥ ಲಗ್ನ ಆಗ್ತೀನಿ ಅಂತೇಳಿ ಮನಿ ಬಿಟ್ಟು ಹೊಂಟಳು. ಹೋಗೋತ್ನ್ಯಾಗ ಗಂಡ ಅಂದ, ಹಂಗ ಹೊಂಟಲ್ಲ ಅಂದ. ಮನಿನ ಬಿಟ್ಟು ಹೊಂಟಲ್ಲ, ನನಗೆ ಬಿಟ್ಟು ಹೊಂಟಿದಾಗ ಸುಂದರವಾಗಿರ್ತಕ್ಕ ಲಗ್ನ ಆಗತ್ತೆ ಅಂದ ಬಳಕ ಕೊರಲಾಗಿದ್ದು ಅಂದ. ತಾಳಿ ಅಂದ್ರೆ ಏನು ಅರ್ಥ ತಿಳ್ಕೊಳ್ಳಿಲ್ಲ ಹೆಣ್ಮಗಳಿಗೆ. ತಗದಕ್ಕೆ ಅನ್ನ ಕೈಯಾಗ ಕರೆದಾಗ ಅವ್ ಮುಚ್ಚಿನ ಹೋಗೋದಲ್ರಿ, ಹಾಳು ಹೋಗುತ್ನ್ಯಾಗ ನಿಲ್ಲು ಅಂದವ. ಹೆಂತಿ ವರ್ಷಲವನ್ನು ದಾಟೋಕ್ಕಿಂತ ಮೊದಲು ವಿಚಾರ ಮಾಡು ಅಂದ. ಒಮ್ಮೆ ವರ್ಷಲ ದಾಟಿದ್ರೆ ಮರಳಿ ವರ್ಷಲವನ್ನು ತುಳಿಬಾರ್ದ ಅನ್ನೋದಿತ್ತು ಅಂದ್ರೆ ಹೋಗು ಅಂತ ಹೇಳಿದ. ನಾ ಹೋಗಕ್ಕೆ ನಂಗೆ ಸುಂದರವಾಗಿರ್ತಕ್ಕಂಥ ಮಾಡ್ಕೋಕಿ, ಅಗರ್ಭ ಶ್ರೀಮಂತ ಮಾಡ್ಕೋಕಿ ಅಂತೇಳಿ ಎದ್ದು ಹಾಳಿ ಹಂಗ ಒಂದು ದೊಡ್ಡ ಶೇರ ಹಾಗಳು. ಅಲ್ಲಿ ಹೋದಕ್ಕೆ ನಾನು ಎಷ್ಟು ಸುಂದರ ಇದ್ರೆ ನನಗಿಂತ ಸುಂದರ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, ಅಂತವ್ರ ಊರು ಎಲ್ಲಿ ಐತಿ, ಅಂತವ್ರು ಯಾರು ಬಾಬು ಅಂತೇಳಿ ವಿಚಾರ ಮಾಡ್ಕೊತ ಹೊಂಟಿದ್ರು. ಒಬ್ಬ ಹೇಳ್ದ, ಇದಕ್ಕಿಂತ ಸುಂದರವಾಗಿರ್ತಕ್ಕಂಥ ಅಗರ್ಭ ಶ್ರೀಮಂತ ಮುಂಬೈದಾಗ ಯಾರದಾರ್ರಿ, ಅಂಬಾನಿ ಅವ್ರದಾರಲ್ಲ ಅಲ್ಲಿದಾರು ಅಂತ ಕೈ ಮಾಡಿ ತೋರಿಸಿದ್ರು. ಅಲ್ಲಿ ಹಾಳ್ರಿ, ಅಲ್ಲಿ ವಾದ ದ್ವಾರ ಪಾಲಕರು ಬಿಡ್ಲಿಲ್ರಿ, ಕಾವಲುಗಾರ ವಾಚ್ಮಾನ್ಗಳು ಬಿಡ್ಲಿಲ್ಲ. ವಾದ ನಡೀತೈತಿ, ಅವ್ರ ಸಂಗಟ ವಾದ ಮಾಡಕತ್ತರು. ಅಂಬಾನಿ ಏನ್ ಮಾಡಿದ, ಕಿಟಕಿಯಾಗ ನಿಂತು ನೋಡಿದ್ದ, ಆ ಹೆಣ್ಮಗಳು ಒಳಗೆ ಬಿಡಿರತ್ತದ. ಬಂದ ನನಗೆ ಒಂದಿಲಿ ಆಡಲ್ರಿ, ಯಾಕೆ ಬಂದ್ಯವ ಅಂತ ಕೇಳಿದ. ನಿನ್ ಲಗ್ನ ಹಾಕಿದ್ದ ಕೈ ಕೆಲ್ಕೋತ ಹೇಳಿ ಸಂಜನ ಕಸಿರಿ, ನಿನ್ ಲಗ್ನ ಹಾಕೀನ್ರಿ ಅಂದ್ರೆ ಅಲ್ಲ, ನಿಂದು ಖೂನ್ ಇಲ್ಲ ಗುರುತಿಲ್ಲ ಅಂತಂತ ಏನಂತಾರ ಗ್ರಾಮೀಣ ಅಂತಿರ್ಲಿ, ಖೂನ್ ಇಲ್ಲ ಗುರುತಿಲ್ಲ ಕ್ವಾಣಾಲಿ ಕಟ್ಟಿ ಅಂದಂಗ ಮಾಡಿ ಅಂದ. ಹಾಗಾಗಿ ಹೋದ ಖೂನ್ ಇಲ್ಲ ಗುರುತಿಲ್ಲ, ನೀ ಎಕ್ದಮ ಲಗ್ನ ಹಾಕಿ ಅಂದ ಬಳಕ ಯಾಕೆ ಬಂದೆ ಅಂದ್ರೆ, ನಾ ಇಟ್ಟು ಸುಂದರವಾಗಿ ನನಗೆ ಸುಂದರವಾಗಿರ್ತಕ್ಕಂಥ ಅಗರ್ಭ ಶ್ರೀಮಂತವಾಗಿರ್ತಕ್ಕಂಥ ಲಗ್ನ ಆಗೋ ಸಂಬಂಧ ನಿಮ್ಮ ಲಗ್ನ ಹಾಕಿದ್ರು. ಅವ ತೆಗಿ ಓಡಿಸಿದ. ಯಾಕಂದ್ರೆ ಪಿಡ ತೆಗಿಬೇಕಿರ್ಲ, ನನಗಿಂತ ಸುಂದರ ನಾ ಶ್ರೀಮಂತ ಇರ್ಬೋದು, ಎಲ್ಲ ಇರ್ಬೋದು, ನನಗಿಂತ ಸುಂದರ ಯಾರು
ಜಗತ್ತಿಗೆ ಪ್ರಕಾಶನ ಕೊಡ್ತಕ್ಕಂಥ ಸೂರ್ಯದೇವರನ್ನು ತಗೊಂಡು ಮಾಡ್ಕೋಬೋ ಅಂತ ಹೇಳಿಬಿಟ್ಟು ಎಲ್ಲಿ ಹೋದ್ರೆ ಸೂರ್ಯದೇವ್ ತೋರಿಸ್ಬಿಟ್ಟು ಅಲ್ಲಿ ಸೂರ್ಯದೇವನ ತೊಳಗು ನಮಸ್ಕಾರ ಮಾಡಿ ಏನು ಪೂಜೆ ಪುನಸ್ಕಾರ ಮಾಡಿ ಹೊಲ್ಸ್ಕೊಂಡ್ರಿ ಸೂರ್ಯದೇವ ಅಂದ 4 ಕೋಟಿ ಅಂದ್ರೆ 1 ಕೋಟಿ ಮೈಲ್ ದೂರ ಇದ್ರ ಬಿಸಿಲು ಹೆಚ್ಚಾಯ್ತು ಅಂದ್ರೆ ತಳಮಳಿಸಿ ಸೆಟ್ಯಾಕ್ ಅದಾವು ನಾನು ಹತ್ಯಕ್ಕೆ ಬಂದ ಉಳಿದಿಯನ್ನ ನನಗಿದು ಸುಂದರವಾಗಿರ್ತಕ್ಕಂಥ ಮನ್ಮಥನಾಗಿರ್ತಕ್ಕಂಥ ಚಂದ್ರಾಮ ಕಡೆ ಹೋಗುವ ಅಂದ್ರ ಚಂದ್ರಾಮ ಅಂತ ತಂಪುದಾನು ಪ್ರಕಾಶ ಐತಿ ಚಂದ್ರಾಮ ಕಡೆ ಹೋಗುವ ಅಂತೇವಿಲ್ರಿ ಹೆಂಗ ಬಹಳ ಚಂದ್ರಾಮ ಆಗಿದಿಲ್ಲ ಅಂತ ಬಹಳ ಚಂದ ಇರ್ತಾರ ಬಹಳ ಚಂದ್ರಾಮ ಆಗಿದಿಲ್ಲ ಅಂತಾರಲ್ಲ ಚಂದ್ರಾಮ ಕಡೆ ಹೋಗು ಅಂತ ಕಳಿಸಿ ಚಂದ್ರಾಮ ಅಂತ ಹೋಗಿ ಅಂದ್ರು ನಿನ್ನ ಲಗ್ನ ಆತೀನಿ ಬಹಳ ಸುಂದರ್ತೀನಿ ಯಾವ ಕಳಿಸಿದ ಅನ್ನೋ ಚಂದ್ರಾಮ ಸೂರ್ಯದೇವ್ ಕಳಿಸಿದ ಅನ್ನ ನಾನ್ ಲಗ್ನ ಆಗಿ ಬರೋಬೈತಿ ಆಗ ಬೇಡ ನಂಗಿಲ್ಲ ನನಗಿದ್ದು ದೊಡ್ಡವಾಗಿರ್ತಕ್ಕಂಥ ಒಬ್ಬ ಅದಾನು ಅಂತ ಯಾರು ನನಗಿದ್ದು ದೊಡ್ಡವ ಅಂತ ಅಂದ್ಕೊಡ್ಲೆ ನಂದು ಪ್ರಕಾಶ ಬಿದ್ದದ ಬರೋಬರ್ ಐತಿ ಏನಪ್ಪ ಮೇಘರಾಜ ಬಂದು ಅಡ್ಡ ನಿಂತಂದ್ರೆ ನನ್ನ ಪ್ರಕಾಶ ಕಳ್ಕೋ ಪರಿಸ್ಥಿತಿ ಐತಿ ಮೇಘರಾಜ ದೊಡ್ಡವನ ಹೋಗು ಅಂತ ಮೇಘರಾಜನ ಕಡೆ ಬಂದ್ರು ಮೇಘರಾಜನ ಕಡೆ ಬಂದು ನನ್ನ ಲಗ್ನ ಆಗುವ ಅಂದ್ಕೊಡ್ಲೆ ಮೇಘರಾಜ ಇದೆಲ್ಲ ಎಡವಟ್ಟಾಗೈತಿ ಅಂದು ಯಾರು ಕಳಿಸಿದ್ರು ಸೂರ್ಯದೇವ ಚಂದ್ರಾಮ ಕಡೆ ಚಂದ್ರಾಮ ನಿನ್ನ ಕಡೆ ಕಳಿಸ್ಯಾನ ಅಂದ್ಕೊಡ್ಲೆ ಇದು ವಿಚಾರ ಮಾಡಬೇಕು ಅಂತಂದ ಮೇಘರಾಜ ನನಗಿದ್ದು ಬಲಾಢ್ಯವಾಗಿರ್ತಕ್ಕಂಥ ನನಗಿದ್ದು ಶಕ್ತಿಶಾಲಿಯಾಗಿರ್ತಕ್ಕಂಥವನ ಯಾರಪ್ಪ ವಾಯುದೇವದನ ವಾಯು ನಾ ಮೋಡ ಆದ್ರೂ ಸಹಿತ ಗಾಳಿ ಬೀಸ ನಾನು ಕೊಚ್ಕೊಂಡು ಹೋಗ್ತಾವ ನನಗಿದ್ದು ಬಲಾಢ್ಯಾಗಿರ್ತಕ್ಕಂಥ ಶಕ್ತಿವಾನ ವಾಯುದೇವರ ಕಡೆ ಹೋಗು ಅಂತ ವಾಯುದೇವನ ಕಡೆ ಭಾಳ ವಾಯುದೇವನ ಹೋಗಿ ಅಂಬಾನಿ ಕೇಳ್ದಂಗೆ ಕೇಳಿ ನನ್ನ ಲಗ್ನ ಆಗಕ್ಕೆ ಟೇಂಕರ್ ಅಂತ ಲಂಬ ಏನು ವಾಯುದೇವನಂದ ನಿನಗೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕಂತೆಲ್ಲ ಸವಿಸ್ತಾರವಾಗಿ ಹೇಳು ವಾಯುದೇವ ಅಂದ ವಾಯುದೇವ ನನಗೇನು ವಾಯುದೇವ ಐತಿ ಬರೋಬರ್ ಐತಿ ನನ್ನ ವಾಯುದೇವನ ಎಲ್ಲ ಇದ್ರು ಸಹಿತ ಒಂದು ದೊಡ್ಡ ಪರ್ವತ ಐತಂದ್ರ ಅಲ್ಲೂ ನನ್ನ ಶಕ್ತಿ ನಿಂತು ಹೋಗ್ತದ ದೊಡ್ಡ ಪರ್ವತ ರಾಜನ ಹೋಗಿ ಕೇಳು ಅಂತ ದೊಡ್ಡ ಪರ್ವತ ರಾಜ ಹೋಗಿ ಪರ್ವತಕ್ಕೆ ಹೋಗಿ ಕೇಳು ಅಂತ ಪರ್ವತ ರಾಜ ಹೋಗಿ ಕೇಳು ನನ್ನ ಲಗ್ನ ಆಗಲು ನನಗಿಂತ ಬಲಿಷ್ಠವಾಗಿರ್ತಕ್ಕಂಥವನು ಒಬ್ಬದಾನ ಅವನು ಹೋಗಿ ಲಗ್ನ ಆಗು ಅಂತ ಅವನು ಯಾರ್ರಿ ಅಂದ್ರ ನನ್ನನ್ನು ಸುತ್ತಿಗಿಂದ ಒಡೆದು ಪುಡಿ ಮಾಡಿದ ನಾನ ಪುಗಡಿ ಆಯ್ತು ಅವನ ಸಂಗಟ ಹೋಗು ಅಂದ್ರು ಎಲ್ಲಿ ಬಂದ್ರು ಮಕ್ಕಳಿ ಭಾಳ ನಾ ಸುಂದರದ ಅಂತೇಳಿ ಈ ದೀಪ ಹುಳ ಬಿದ್ರಲ್ಲ ನಾ ಭಾಳ ಸುಂದರ ಅಂತೇಳಿ ದೀಪ ಮುಂದೆ ಹಾರಾಡ್ತದ ಬಂಕಾಸು ಸೇಬೇಕೈತಿ ಹಂಗಾಗಿ ಪರಿಸ್ಥಿತಿ ಯಾವಾಗ ಮತ್ತೆ ಇಲ್ಲಿಂದ ನನ್ನ ಒಡೆದ ಸುದ್ದಿಗಿಂದ ಒಡೆದ ಕಾಯಕ ಮಾಡ್ತಕ್ಕಂಥ ದಿನ ಕೂಲಿ ಮಾಡ್ತಕ್ಕಂಥ ಕಲ್ಲು ಹೊಡಿತಕ್ಕಂಥ ನನಗಿಂತ ಬಲಾಢ್ಯದನ ಅವನ ಕಡೆ ಹೋಗು ಅಂದ ಕಡೆ ಎಲ್ಲಿ ಹೋಗ್ಬೇಕು ಮತ್ತ ಇವ ಕಟ್ಟಿ ಮೇಲೆ ಬಂದು ಕಾಲು ಹೊಡೆದ ದಣದ ಕಟ್ಟಿ ಮೇಲೆ ಕುಂತಿದ್ದ ಆಸಾಮಿ ಬರಾಕೈತಿ ಇದಾಕ ಮತ್ತ ಆಸಾಮಿ ಬಂತು ಅಂದೇವು ನಮ್ದ ಆಸಾಮಿ ಮತ್ ಕಣ್ಣು ವರ್ಷ ನೋಡಿ ಮತ್ ನಮ್ದ ಆಸಾಮಿ ಅಂದೇವು ಮತ್ ಯಾಕೆ ಬಂದಿ ಅಂದ ನಾ ಜಗತ್ತೆಲ್ಲ ತಿರುಗಾಡಿಕ ನಿನ್ನಂತ ಬಲಿಷ್ಠವಾಗಿರ್ತಕ್ಕಂಥದ್ದು ಯಾರಿಲ್ಲ ಅಂತ ಹೇಳಿ ಕಳಿಸ್ಯಾರ ಬಂದನಂತ ನಿನಗೆ ಏನು ಮೊದಲೇ ವಿಚಾರ ಮಾಡಿ ಹೋಗೋದು ಹೇಳಿಲ್ಲ ಅಂತ ಒಮ್ಮೆ ವರ್ಷಲಾ ತುಳಿದು ದಾಟಿದಂದ್ರೆ ವರ್ಷಲಾ ಮತ್ ಮರಳು ತುಳಿಬೇಡ ಅಂತ ಹೇಳಿದ್ನಿಲ್ಲ ಅಂತ ಕೇಳ್ತ ತಪ್ಪಾಯ್ತು ಅಂತ ಯಾವಾಗ ಕ್ಷಮ ಬೇಡ್ಕೊಂಡ್ರು ಅವಾಗ ಮತ್ತೆ ಯಾರನ್ನ ಮಾಡ್ಕೊಂಡ್ರಿ ಎಲ್ಲ ವಿಡಿಯೋ ಮಾಡ್ಕೊಂಡ್ರಿ ಆಗ ಈಗ ಲೋಕ ರೂಢ ಹಂಗಾಗಿತ್ರಿ ಏನಾಗಿತ್ರಿ ಸಾಲಿ ಅಕ್ಷರ ತೆಲಿಗೆ ಹತ್ತಲಿಲ್ಲ ಸಾಲಿ ಕಲ್ತವ್ರು ನೌಕರಿ ಸಿಗ್ಲಿಲ್ಲ ನೌಕರಿ ಇಲ್ಲದ್ರೆ ಹೆಣ್ಣು ಕೊಡ್ಲಿಲ್ಲ ಬೈಕ್ ಬರ್ತಾರ ಅವರು ಜನಪದ ಗೀತೆ ಒಳಗ ಬರ್ತಾರ ಅವರು ಸಾಲಿ ಅಕ್ಷರ ತೆಲಿಗೆ ಹತ್ತಲಿಲ್ಲ ಸಾಲಿ ಕಲ್ತವ್ರು ನೌಕರಿ ಸಿಗಲಿಲ್ಲ ನೌಕರಿ ಇಲ್ಲದವ್ರಿಗೆ ಹೆಣ್ಣು ಕೊಡ್ಲಿಲ್ಲ ನೌಕರಿ ಕಲ್ತವ್ರಿಗೆ ಹೆಣ್ಣು ಕೊಡ್ಲಿಲ್ಲ ಆ ಮನೆಯೊಳಗೆ ಅತ್ತಿ ಮಾವರು ಇದ್ರ ಸಹಿತ ಹೆಣ್ಣು ಕೊಡ್ಲಿಲ್ಲ ಅಂತ ಮುದ್ದ ಜನಪದ ಪದ ಪಂಚ ಬರ್ತಾವ ಅಂದ್ರೆ ಇದೆಲ್ಲ ಕಟ್ಟಡದವ್ರಿಗೆ ಈಗ ನೇಮ್ ಭಾಳ ಬಂದವ್ರಿಗೆ ಏನ್ ಬೇಕು ಅಂತಸ್ತಿನ ಮನಿ ಇರಬೇಕು ಹೊಲ ಇರಬೇಕು ಅವ್ರ ಹೊಲ್ಕೋರಲ್ಲ ಅಂತಸ್ತಿನ ಮನಿ ಇರಬೇಕು ಹೊಲ ಇರಬೇಕು ಮತ್ತೇನ್ ಬೇಕ್ರಿ ಮತ್ತೊಂದು ದೊಡ್ಡ ನೇಮ್ ಐತಿ ಎಲ್ಲ ಮನ್ಯಾಗ ಸಜ್ಜ ಇರಬೇಕು ಮತ್ತೊಂದು ನೇಮ್ ಐತ್ರಿ 2 ಕೋಟಿ ಗಾಡಿ ಇದ್ದಿರ್ಬೇಕು ಯಾವ್ರಿ ಇವೆಲ್ಲ ಕಟ್ಟಡಗಳ್ರಿ ಬಹುಶಃ ಮುಂದೇನು ತೊಡೆದಾಗ ಬಾಯಿ ಹೊಡೆದ ಔಟ್ ಹಾಕ್ತಾರೆ ಅಂಬಲ್ ಅಂತ ಬಾಯಿ ಹೊಡೆದಾಗ ಔಟ್ ಹಾಕ್ತಾರೆ ಅಂಬಲ್ ಹಂಗ ಏನಪ್ಪಾ ಅಂದ್ರೆ
ಚೂರಿ ಚಿಕ್ಕನ ಶರಣಾಗಿ ಹೋದ. ಕೊಂತಾದೇವಿ ಮಗಳಾಗಿರ್ತಕ್ಕಂಥ ಮಹಾದೇವ ಭೂಪಾಲನ ಮಗಳು ಏನಪ್ಪ ಅಂತಂದ್ರೆ, ಮಹಾದೇವ ಭೂಪಾಲ ಅಲ್ಲಿ ಏನಪ್ಪಾ ಶರಣರ ಕಾಯಕ ನೋಡಿ ಶರಣರ ಬಸವಣ್ಣವರ ದರ್ಶನ ಆಶೀರ್ವಾದದಿಂದ ಏನಾದಪ್ಪ ಅಂತಂದ್ರೆ ದೊಡ್ಡ ಶರಣಾಗಿಸಿದ ಮೋಳಗಿಯ ಮಾರಯ್ಯ ಅಂತಕ್ಕಂಥ ಕಟ್ಟಿಗೆಯನ್ನು ಏನಪ್ಪಾ ಅಂದ್ರೆ ತಂದು ಕೊಡ್ತಕ್ಕಂಥ ಕಾಯಕವನ್ನು ಮಾಡ್ಕೊಂಡ. ಕಾಯಕದೊಳಗ ಯಾವುದೋ ಕಾಯಕ ಇಲ್ರಿ, ಯಾವುದೋ ಕಾಯಕವನ್ನು ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯನ್ನು ಮಾಡಿದ್ದಾದ್ರೆ ಅವ್ರಿಗೆ ಯಾವತ್ತು ಪರಮಾತ್ಮ ಕೈ ಬಿಡಂಗಿಲ್ಲ. ಅವನನ್ನು ರಕ್ಷಣೆ ಮಾಡೇ ಮಾಡುತ್ತಾನೆ, ಅವರನ್ನ ರಕ್ಷಣೆ ಮಾಡ್ತಕ್ಕಂಥನಾಗುತ್ತಾನೆ. ಅದೇ ರೀತಿ ಏನಪ್ಪಾ ಅಂದ್ರೆ ಕಾಶ್ಮೀರದ ಬಂದಿರತಕ್ಕಂಥ ಮಹಾದೇವ ಭೂಪಾಲ, ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಬಂದಿರತಕ್ಕಂಥ ಅನೇಕವಾಗಿರ್ತಕ್ಕಂಥ ಅಜಿಗಣ್ಣ ಮುಕ್ತಾಬಾಯಿ ಅಂತಕ್ಕಂಥ ಅನೇಕವಾಗಿರ್ತಕ್ಕಂಥ ಶರಣರು. ಅಜಿಗಣ್ಣ ಮುಕ್ತಾಬಾಯಿ ಅಂತಕ್ಕಂಥ ಶರಣರು ಸಾಮಾನ್ಯ. ಅಜಿಗಣ್ಣ ಮುಕ್ತಾಬಾಯಿ ಅಂತಕ್ಕಂಥ ಇಬ್ರು ಏನಪ್ಪಾ ಅಂದ್ರೆ ಅಕ್ಕ ತಂಗಿ ಅಣ್ಣ ತಂಗಿಯರಿಬ್ರು ಅಜಿಗಣ್ಣ ಮುಕ್ತಾಬಾಯಿ. ಅಜಿಗಣ್ಣನ ತಂದೆ ಅಜಿಗಣ್ಣನ ತಾಯಿ ಮುಕ್ತಾಬಾಯಿಯನ್ನು ಚಿಕ್ಕಳಿರುವಾಗ ಏನಪ್ಪಾ ಅಂದ್ರೆ ತಂದೆ ತಾಯಿಗಳು ತೀರಿ ಹೋಗ್ತಾರೆ. ತಂದೆ ತಾಯಿಗಳು ಅಜಿಗಣ್ಣ ಚಿಕ್ಕವರಿರುವಾಗ ಅಜಿಗಣ್ಣ ಇನ್ನೂ ಸಣ್ಣವಿದ್ದ. ಏನಪ್ಪಾ ಅಂದ್ರೆ ಅಜಿಗಣ್ಣ ಮುಕ್ತಾಬಾಯಿ ಇನ್ನ ಪೂರ 1 ವರ್ಷ 2 ವರ್ಷ ಹೆಣ್ಮಗಳು ಹುಡುಗಿರ್ತಿನ್ನು ಮಗು ಇತ್ತು. ಅವಾಗ ಅಜಿಗಣ್ಣ ಮುಕ್ತಾಬಾಯಿಯ ತಂದೆ ತಾಯಿಗಳು ತೀರಿ ಹೋಗ್ತಾರ. ಅಜಿಗಣ್ಣನೇ ಅಣ್ಣ, ಅಜಿಗಣ್ಣನೇ ತಾಯಿ, ಅಜಿಗಣ್ಣನೇ ತಂದೆ, ಅಜಿಗಣ್ಣನೇ ಬಂಧು ಬಳಗ ಆಗಿತ್ತು ಮುಕ್ತಾಬಾಯಿಗೆ. ಅಜಿಗಣ್ಣ ತಂಗಿಯನ್ನು ಯಾವ ರೀತಿ ಜೋಪಾನ ಮಾಡಿದ್ದಪ್ಪ ಅಂತಂದಾದ್ರೆ ಮುತ್ತಿನಂತೆ ಅವಳನ್ನು ಸಾಕಿ ಸಲುವಿದ್ದ. ಮುತ್ತಿನಂತೆ ಸಾಕಿ ಸಲುವಿರ್ತಕ್ಕಂಥ ಅಜಿಗಣ್ಣ ಮುಕ್ತಾಬಾಯಿ ದೊಡ್ಡವಳಾದ ನಂತರ ಮುಕ್ತಾಬಾಯಿಯ ಸ್ನಾನ ಮಾಡ್ತಿದ್ದ, ಮುಕ್ತಾಬಾಯಿಯ ತಲಿ ಹಿಕ್ತಿದ್ದ, ಮುಕ್ತಾಬಾಯಿಗೆ ಎಲ್ಲ ಸ್ವಯಂ ಶುಚಿರ್ಭೂತ ಮಾಡ್ತಿದ್ದ, ಬಟ್ಟೆ ಬರೆಗಳನ್ನು ಸಹಿತ ತೊಡಸ್ತಿದ್ದ ಅಜಿಗಣ್ಣ. ಹಾಗೆ ಮಗಳು ಅಂದ್ರೆ ಸೃಷ್ಟಿ ನಿಯಮಗನುವಾಗಿ ಹೇಗೆ ಮಗಳು ತಂಗಿ ದೊಡ್ಡವಳಾದ ನಂತರ ಪ್ರಯಕ್ಕೆ ಬಂದ ನಂತರ ಹೆಣ್ಣು ಮಕ್ಕಳನ್ನ ಮನೆಗೆ ಇಟ್ಕೊಳ್ಬಾರ್ದು ಅಂತ ಮನೆಯೊಳಗ ಏನು ಮಾಡಬೇಕು ಅಂದ್ರೆ ಒಂದು ಪತಿಯನ್ನಾಗಿ ಹುಡುಕಿ ಅಂದ್ರೆ ಗಂಡನ ಹುಡುಕಿ ಲಗ್ನ ಮಾಡಬೇಕು ಅಂತಕ್ಕಂಥ ಸೃಷ್ಟಿ ನಿಯಮದ. ಆ ಅಜಿಗಣ್ಣ ಏನು ಮಾಡ್ತಿದ್ದ ಅಂತಂದಿದ್ದಾರೆ, ಅದು ಚಿಂತೆ ಮಾಡ್ತಿದ್ದ. ಏನಂದ್ರೆ ಮುಕ್ತಾಬಾಯಿ ಏನೋ ಲಗ್ನ ಮಾಡಿ ಕೊಟ್ಟದ್ದಾದ್ರೆ ಏನಾಗ್ತದ, ಚೆನ್ನಾಗಿ ಆಗ್ತದ, ವಯಸ್ಸಿಗೆ ಬಂದಿರ್ತಕ್ಕಂಥ ತಂಗಿ ಅದಾಳ ಅಂತೇಳಿ. ಆದ್ರೆ ಮನೆಯಲ್ಲಿ ಇದ್ದಾಗ ಅಜಿಗಣ್ಣ ಜ್ಞಾನ ಭರಿತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಜ್ಞಾನದ ಖಣಿಯಾಗಿರ್ತಕ್ಕಂಥ ಅಜಿಗಣ್ಣ ಅವನಿಂದಲೇ ಲಿಂಗ ದೀಕ್ಷೆ ತಗೊಂಡು ಅವನಿಂದ ಉಪದೇಶವನ್ನು ತೆಗೆದುಕೊಂಡಿರ್ತಕ್ಕಂಥ ಮುಕ್ತಾಯಕ್ಕ. ಅಣ್ಣನೇ ಗುರು, ಅಣ್ಣನೇ ತಂದೆ ತಾಯಿ, ಅಣ್ಣನೇ ಬಂಧು ಬಳಗ, ಎಲ್ಲವೂ ಅವನಲ್ಲಿ ಸರ್ವಸ್ವ ಅಂತಕ್ಕಂಥ ಅಡಿಕೊಂಡಿರ್ತಕ್ಕಂಥ ಅಣ್ಣನಲ್ಲಿ ಭಕ್ತಿ ಇಟ್ಟಿರ್ತಕ್ಕಂಥ ಮುಕ್ತಾಬಾಯಿ ಮುಂದೆ ವಯಸ್ಸಿಗನುಗುಣವಾಗಿ ಎಲ್ಲಿ ಬಂದು ಗದಗ ಜಿಲ್ಲೆಯ ಕುಂಡಿ ಅಂತಕ್ಕಂಥ ಗ್ರಾಮದವರು. ಅಲ್ಲಿ ವಯಸ್ಸಿಗೆ ಬಂದ ನಂತರ ತಂಗಿಯನ್ನ ಲಗ್ನ ಮಾಡಿಕೊಡಬೇಕು ಅಂತಕ್ಕಂಥ ಪೂರ್ವಗಳನ್ನ ನಿಶ್ಚಯ ಮಾಡ್ತಾರ. ಅವಾಗ ಅಣ್ಣನಿಗೆ ಹೇಳ್ತಾಳ, ಅಣ್ಣ ನನಗೆ ನೀನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನು ಆಗಿರ್ತಕ್ಕಂಥದ್ದಾಗಿದ್ದಿ. ಆದ್ರೆ ನಾನು ಲಗ್ನ ಮಾಡಿಕೊಂಡು ಲಗ್ನ ಆದ ನಂತರ ನಾನು ಗಂಡ ಮನೆಗೆ ಹೋಗ್ಬೇಕಾದ್ರೆ ನಿನಗೆ ಊಟ ಕೊಡೋರು ಯಾರು, ನಿನಗೆ ಏನು ನಿನಗೆ ಸಾಕಿ ಸಲವರು ಯಾರು ಅಂತ ಕೇಳ್ತಾ ಇದ್ರು ತಂಗಿ. ನಾನು ನಿನ್ನ ಸಂಗಡ ಭಕ್ತಿಯನ್ನು ಮಾಡುತ್ತಾ ನಾನು ಏನು ಮಾಡ್ತೀನಿ, ನಿನ್ನ ಸಂಗಡ ಸದಾಕಾಲ ಇರ್ತೀನಿ ಅಂತಕ್ಕಂಥ ತಂಗಿ ಹೇಳ್ತಾ ಇದ್ರು ಅಣ್ಣನಿಗೆ, ಅಜಿಗಣ್ಣನಿಗೆ ಹೇಳ್ತಾ ಇದ್ರು. ಅಜಿಗಣ್ಣಂದ ಅಲ್ಲವಾ, ಅದು ಸೃಷ್ಟಿ ನಿಯಮದ, ಸೃಷ್ಟಿ ನಿಯಮಕ್ಕನುಗುಣವಾಗಿ ಲಗ್ನ ಆಗ್ಬೇಕಾಗ್ತದ. ಅವ ನೀನು ಲಗ್ನ ಆಗು, ನನ್ನ ಚಿಂತೆ ಮಾಡಬೇಡ ಅಂತ ತಂಗಿ ಹೇಳ್ತಾಳೆ. ತಂಗಿ ಹೇಳಿದಾಗ ತಾಯಿ ರೂಪದಲ್ಲಿ, ತಾಯಿ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ, ನೀನ್ ಹೇಳಿದಿಲ್ರಿ ಹೋಮ್ ಮಿನಿಸ್ಟರ್ ಆಗಿ ಒಬ್ರು ತಾಯಿ ಆತಾಳ ಅನ್ನೋದು. ಹೋಮ್ ಮಿನಿಸ್ಟರ್ ಎಲ್ಲನಾಗಿರ್ತಾರೆ, ಸರ್ಕಾರ ನಡೆಸ್ಬೇಕಾದ್ರೆ ಎಲ್ಲವನ್ನು ಖಾತೆ ಕೊಡ್ತಾರೆ, ಅದೆಲ್ಲ ಖಾತೆ ಹೋಗಿ ಎಲ್ಲರೂ ನಮಸ್ಕಾರ. ಹಂಗ ಮುಕ್ತಾಬಾಯಿಗೆ ಮುಕ್ತಾಯಕ್ಕೆ ಹೇಳ್ತಿದ್ದ. ಅವಾಗ ಅಣ್ಣನ ಮೇಲೆ ಕರುಣೆ ಬೀರಿ ಏನಂತಿರು, ನೀನು ಆರೈಕೆ ಮಾಡೋರು ಅಡಿಗೆ ಮಾಡಿಕೊಡ್ಯಾರ ಯಾರು ಅಂತ ಕೇಳ್ತಾರೆ. ಅವ ಸೃಷ್ಟಿಗೆ ಅನುಗುಣವಾಗಿ ಲಗ್ನ ಆಗಬೇಕು ಅಂತ ಕನ್ಯಾ ಭಿಕ್ಷೆ ಮಾಡಿ, ಅದು ವರವನ್ನ ಭಿಕ್ಷೆ ಮಾಡಿ ಲಗ್ನ ಮಾಡಿ ಕೊಡ್ತಾರೆ. ಲಗ್ನ ಮಾಡಿ ಕೊಟ್ಟು ಹೋಗುವಾಗ, ಲಗ್ನ ಮಾಡಿ ಮುಕ್ತಾಯಕನ ಲಗ್ನ ಮಾಡಿ ಕೊಟ್ಟು ಹೋಗುವಾಗ ಆಕೆಗೆ ಒಂದು ಏನ್ ಹೇಳ್ತಾಳಂದ್ರೆ, ಅಣ್ಣ ನಾನು ಭಾಳ ದೂರ ಎರಡನೇ ಊರಿಗೆ ಕೊಟ್ಟಿರ್ತಕ್ಕಂಥ ಭಾಳ ದೂರ ಆಗಿರ್ತಕ್ಕಂಥ ಊರಿಗೆ ಕೊಟ್ಟಿದ್ದಿ, ಒಂದು ಹಳ್ಳಿ ಕೊಟ್ಟಿರ್ತಕ್ಕಂಥನಾಗಿದ್ದಿ. ಆದ್ರೆ ನಿನಗೆ ಏನಾದ್ರೆ ಆದ್ರೆ ನನಗೆ ಹೆಂಗೆ ಪೂರ್ವ ಗೊತ್ತಾಗ್ತದ ಅಂತ ಕೇಳು. ನಿನಗೇನಾದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಅಂತೇಳಿ ಯಾರು ಕೇಳ್ತಾರ?
ಮುಕ್ತಾಯಕ್ಕ ಕೇಳ್ತಾಳ, ಅಣ್ಣನಿಗೆ ಕೇಳ್ತಾಳ. ಅವಾಗ ಮುಕ್ತಾಯಕ್ಕ ಲಗ್ನ ಆಗಿ ಗಂಡನ ಮನೆಗೆ ಹೋಗುವಾಗ ಅಜಗಣ್ಣನು ಸಹಿತ ಎಷ್ಟು ದುಃಖವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ 1-2 ವರ್ಷದಿರ್ತಕ್ಕಂಥ ಮಗುವಿನ ಅನ್ನ ಹೆಂಗಪ್ಪ ಅಂದ್ರೆ ಮುತ್ತು ಬೆಳೆಸಿದಂಗೆ ಬೆಳೆಸಿದ್ದ, ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನು ಜೋಗಿ ಮಾಡಿರ್ತಕ್ಕಂತಹ ತಂಗಿಯನ್ನ ಗಂಡನ ಮನೆಗೆ ಕಳಿಸುವಾಗ ಎಷ್ಟು ದುಃಖ ಆಗಬಾರ್ದ್ರಿ ಅಂತಕ್ಕಂಥ. ಯಾಕಂದ್ರೆ ಇಲ್ಲಿ ಹೊಂಟಾಳ್ರಿ ಗಂಡನ ಮನೆಗೆ, ಮುಕ್ತಾಯಕ್ಕ ಗಂಡನ ಮನೆಗೆ ಹೋಗುವಾಗ ಎಷ್ಟು ದುಃಖ ಆಗ್ತದ ಅಂತಕ್ಕಂಥ ಮಾತು ಪದ್ಯದ ಮೇಲೆ ಸಂಗೀತ ರೂಪದಿಂದ ನಮ್ಮ ರಮೇಶ್ ಶರಣರು ಪದ್ಯವನ್ನು ಹಾಡುತ್ತಾರೆ. ಮುಕ್ತಾಯಕನ ಲಗ್ನ ಆಗಿ ಗಂಡನ ಮನೆಗೆ ಕಳಿಸುವಾಗ ಮುಕ್ತಾಯಕನ ಅಂತಾಳೆ ಅಣ್ಣನಿಗೆ, ಅಣ್ಣ ಚಿಕ್ಕಂದಿನಿಂದ ನನ್ನನ್ನು ಸಾಕಿ ಸಲುಹಿರ್ತಕ್ಕಂಥ, ನಾನು ಲಗ್ನ ಆಗಿ ಗಂಡನ ಮನೆಗೆ ಹೋಗುತ್ತಾರೆ, ನನ್ನನ್ನು ಆರೈಕೆ ಮಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥ ಮುಕ್ತಾಯಕ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಳಲಿಕ್ಕೆ ಪ್ರಾರಂಭ ಮಾಡಿದಾಗ ದುಃಖದಿಂದ ಮುಕ್ತಾಯಕ್ಕ ಏನ್ ಹೇಳ್ತಾಳಪ್ಪ ಅಂತಂದಾದ್ರೆ, ಅಣ್ಣ ನನ್ನನ್ನು ದೂರಿನ ಊರಿಗೆ ಕೊಟ್ಟಿರ್ತಕ್ಕಂಥನಾಗಿದ್ದಿ, ಆದ್ರೆ ನಿನಗೆ ಆರಾಮ ತಪ್ಪಿದ್ದಾರೆ, ನಿನಗೆ ಏನಾದ್ರೂ ಆದದ್ದಾರೆ, ನನಗೆ ಏನು ಕುರುಹ ಕೊಡ್ತೀಯಲ್ಲ ಅನ್ನ ಹೇಳುವಂತಕ್ಕಂಥ ದುಃಖವನ್ನು ವ್ಯಕ್ತ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳ ಮುಕ್ತಾಯಕ್ಕ. ತಾಯಿಯ ಮಮತೆಯನ್ನು ನೋಡಲಾರದೆ, ತಂದೆಯ ವಾತ್ಸಲ್ಯವನ್ನು ನೋಡಲಾರದೆ, ಬಂಧು ಬಳಗ ವಾತ್ಸಲ್ಯವನ್ನು ನೋಡಲಾರದೆ ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನು ಆರೈಕೆ ಮಾಡಿರ್ತಕ್ಕಂಥ ಅಜಗಣ್ಣ, ನನ್ನನ್ನು ಗುರಿಯವರೆ ಕೊಟ್ಟದ್ದಾದ್ರೆ ನನಗೇನಾದರೆ ನನಗೇನಾದ್ರೂ ಕುರು ಹೇಳಲ್ಲ, ನಾನು ಅಲ್ಲಿಂದ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದ ಅಂತೇಳಿ ಮುಕ್ತಾಯಕ್ಕ ಅಜಗಣ್ಣನಿಗೆ ಕಣ್ಣೀರನ್ನು ಅಭಿಷೇಕ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಣ್ಣೀರಿನ ಅಭಿಷೇಕವನ್ನು ಮಾಡಿ ಮುಕ್ತಾಯ ಕೇಳತಕ್ಕಂಥದ್ದು ನೋಡಿ ಅಜಗಣ್ಣ ದಿಗ್ಭ್ರಾಂತನಾಗಿ ಅವಾಗ ತಿಳಿತದ ಅಜಗಣ್ಣನಿಗೆ ಒಬ್ಬ ಹೆತ್ತ ತಾಯಿಯ ಮಹತ್ವ, ಒಬ್ಬ ಹಡೆದ ತಂದೆಯ ಮಹತ್ವ ನನಗಷ್ಟೇ ಅಲ್ಲ, ನನ್ನ ತಂಗಿ ಇರ್ತಕ್ಕಂಥ ಮುಕ್ತಾಬಾಯಿಗೆ ಬರ್ತಾಯ್ತಲ್ಲ ಅಂತ ದುಃಖವನ್ನು ವ್ಯಕ್ತಪಡಿಸಿ ಅವ್ವ ಮತ್ತು ಸಮಾಧಾನ ನಾನೇ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ತಂಗಿ ಹೆಣ್ಣು ಕರುಳಾಗಿರ್ತಕ್ಕಂಥ ತಂಗಿ ಮುಕ್ತಾಯಕ್ಕ ಎಷ್ಟು ದುಃಖವನ್ನು ವ್ಯಕ್ತಪಡಿಸಬಾರದು, ಗಂಡನ ಮನೆಗೆ ನಗನಗುತ್ತಾ ಕಳಿಸಬೇಕು ಅಂತಕ್ಕಂಥ ತಾನೇ ಧೈರ್ಯವನ್ನು ತುಂಬಿಕೊಂಡು ಮುಕ್ತಾಯಕ್ಕನಿಗೆ ಹೇಳುತ್ತಾನೆ, ಅವ್ವ ನಾನು ಮೇಲಿಂದ ಮೇಲೆ ನಿನಗೆ ಬಂದು ವಿಚಾರಿಸ್ತೇನೆ, ನೀ ಯಾವಾಗ ನನ್ನನ್ನು ಧ್ಯಾನ ಮಾಡ್ತೀಯ, ಯಾವಾಗ ನನ್ನ ನೆನೀತಿಯಲ್ಲ, ಅವಾಗ ನಾನು ನಿನ್ನಲ್ಲಿ ನನ್ನ ಮುಂದೆ ನಿಂತು ನಿನ್ನಗೆ ಆರೈಕೆ ಮಾಡ್ತಕ್ಕಂಥನಾಗ್ತೀನಿ ಅಕ್ಕ, ಅಳ್ಳಿಕ್ಕೆ ಹೋಗಬೇಡ. ಯಾಕಂದ್ರೆ ಅಜಗಣ್ಣ ತಾಯಿ ಸ್ಥಾನ ತುಂಬಿದ್ದ, ತಂದೆ ಸ್ಥಾನ ಸಹಿತ ತುಂಬಿದ್ದ, ತಂಗಿಗೆ ಗುರು ಸಹಿತ ಆಗಿದ್ದ, ತಂಗಿ ಗುರು ಸಹಿತ ಆಗಿದ್ದ. ಅವಾಗ ಮುಕ್ತಾಯಕ್ಕ ಅಳಲಿಕ್ಕೆ ಪ್ರಾರಂಭ ಮಾಡಿದಾಗ ತಾನೇ ಧೈರ್ಯವನ್ನು ತೆಗೆದುಕೊಂಡು ಮುಕ್ತಾಯಕ್ಕನಿಗೆ 3 ಕುರುಗಳನ್ನು ಕೊಡುತ್ತಾನೆ. ಹೆಂಗ 3 ಕುರು ಕೊಡ್ತಾನಪ್ಪ ಅಂದ್ರೆ ದುಃಖದಿಂದ 3 ಕುರು ಕೊಡುತ್ತಾನೆ. ಅಕ್ಕ ತಂಗಿಗೆ ಅಕ್ಕ ಅಂತ ಉದ್ಘಾಟನೆ ಇದ್ದಾನ, ಅಕ್ಕ ನೀನು ಹೊಂಟಿದ್ದಿ ಗಂಡನ ಮನೆಗೆ, ದುಃಖವನ್ನು ವ್ಯಕ್ತಪಡಿಸಬಾರದು, ನಗನಗ್ತಾ ಹೋಗಬೇಕಕ್ಕ ಅಂತೇಳಿ ಏನ್ ಹೇಳ್ತಾನಂದ್ರೆ, ನನಗಾರ ಆಪತ್ತು ಬಂದದ್ದಾದ್ರೆ, ನನಗ್ಯಾರ ಸ್ವಲ್ಪ ಏನಪ್ಪಾ ಅಂದ್ರೆ ಮೈಯಲ್ಲಿ ಹುಷಾರಿಲ್ಲ ಅಂತಕ್ಕಂಥದ್ದು ಏನು ಗೊತ್ತಾದ್ರೆ ನಿನಗೆ ಏನು 3 ಕುರುಗಳು ಕೊಡ್ತೇನೆ ತಾಯಿ ಅಂತೇಳಿ ತಂಗಿ ಹೇಳ್ತಾನೆ. ಅಣ್ಣ 3 ಕುರು ಹೇಳು ಅಂತ ಹೇಳಿದಾಗ ಆ 3 ಕುರುಗಳನ್ನ ಕಿವಿಯಿಂದ ಅಟ್ಟ ಕೇಳಂಗಿಲ್ಲ ಮುಕ್ತಾಯಕ್ಕ ಶರವಡ್ಡಿ ಬೇಡುತ್ತಾಳೆ. ಅಣ್ಣ ನೀ ಕೊಟ್ಟಿರ್ತಕ್ಕಂಥ 3 ಕುರುಗಳನ್ನ ನನಗೆ ಏನಪ್ಪಾ ಅಂತಂದಾದ್ರೆ, ಗಂಡನ ಮನೆಗೆ ಹೋಗುವಾಗ ಹೇಗೆ ಮುತ್ತೈದರು ಸುಮಂಗಲರು ಉಡಿ ತುಂಬಿ ಕಳಿಸ್ತಾರಲ್ಲ, ಆ ರೀತಿ ನನಗೆ 3 ಉಡಿ ತುಂಬಿ ಕೊಟ್ಟಂತಾಯ್ತದ. 3 ಕುರುಗಳನ್ನು ಹೇಳುವಂತಕ್ಕಂಥ ವ್ಯಕ್ತಪಡಿಸ್ತಾಳೆ ಮುಕ್ತಾಯಕ್ಕ. ಅವಾಗ ಮುಕ್ತಾಯಕ್ಕ ಅಣ್ಣನಿಗೆ 3 ಕುರು ಹೇಳುವಾಗ ಅಣ್ಣ ಹೇಳುತ್ತಾನೆ, ತಂಗಿ ನನಗೆ ಏನಾದದ್ದಾದರೆ, ನನಗೆ ಏನೇನು ಆದದ್ದಾದ್ರೆ ಏನು ಆಗ್ತದೆ, 3 ಕುರುಗಳನ್ನು ಕೊಡುತ್ತೇನೆ ನೆನಪಿಟ್ಟುಕೋ ಅಂತ ಹೇಳಿ. ನನಗೆ ಇಲ್ಲೇನೇನಪ್ಪ ಶರೀರಕ್ಕೆ ವ್ಯತ್ಯಾಸವಾದದ್ದಾದರೆ ಮೊದಲನೇ ಕುರು ಏನಾಗ್ತದ ಅಂತಂದದ್ದಾದ್ರೆ
ನಿನ್ನ ಹುಟ್ಟಿರ್ತಕ್ಕಂತ ಸೀರಿ ನೀರಿಗೆ ತಾನಾಗೆ ಕಳಿಸಿ ಬೀಳ್ತಕ್ಕಂಥದ್ದಾಗ್ತದೆ ತಂಗಿ ಅಂತ ಹೇಳಿದ. ಅದು ನಮ್ದು ಸಹಿತ ಇದೊಂದು ಅಮೃತವಾಗಿರ್ತಕ್ಕಂಥ, ಇದು ಪರಮಾತ್ಮನ ಅನುಗ್ರಹವಾಗಿರ್ತಕ್ಕಂಥ ಇದು ನನ್ನಿಂದ ಒಂದು ಉಡಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾಳೆ ತಂಗಿ. ಸ್ವೀಕಾರ ಮಾಡ್ತಾಳೆ ತಂಗಿ. ಇದು ಹೆಂಗಪ್ಪ ಅಂತಂದಾದ್ರೆ, ತಂದೆಯ ವಾಸ್ತವ್ಯ ತಾಯಿಯ ವಾಸ್ತವ್ಯ ಕಾಣಲಾರದೆ ಅಣ್ಣನಲ್ಲಿ ಎಲ್ಲವನ್ನು ಕಂಡಿರ್ತಕ್ಕಂಥವ್ ನಾನು. ನನಗೆ ಅಣ್ಣ ಉಡಿ ತುಂಬ ಕಳಿಸುತ್ತಾನೆ. ಮೊದಲನೆಯ ಕುರು ನೀವು ಹುಟ್ಟಿರ್ತಕ್ಕಂಥ ಸೀರಿಗೆ ನೀರಿಗೆ ತಾನಾಗೆ ಕಳಿಸ್ತದವ ಅಂತ ಹೇಳಿ ಅಟ್ಟು ಹೇಳಿದ ಸಹಿತ ಮುಕ್ತಾಯಿಗೆ ಸಮಾಧಾನ ಆಗಲಿಲ್ಲ. ಅಣ್ಣ ಮುಂದಿನ ಕುರು ಹೇಳು ಅಂತ ಹೇಳಿ. ಅವ್ವ ನೀನು ತಲೆಯನ್ನು ಬಾಚಿಕೊಂಡು ಮುಡಿ ಕಟ್ಟಿದ ನಂತರ ಮುಡಿ ಸಹಿತ ತಾನಾಗೆ ಬಿಸ್ತಕ್ಕಂಥದ್ದು ಅದು ಮೂರನೇ ಎರಡನೇ ಕುರು ಅಂತ ಹೇಳಿದಾಗ ಅದನ್ನು ಸಹಿತ ಸೆರೆ ಒಟ್ಟಿ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅಣ್ಣ ಮೂರನೇ ಕುರು ಹೇಳು ಅಂತ ಹೇಳಿ ಮೂರನೇ ಕುರು ಅಂತ ಹೇಳಿದಾಗ, ಅವ್ವ ಇದನ್ನು ಮೂರನೇ ಕುರು ಆಗಿರ್ತಕ್ಕಂಥ ಜಾಗೃತಿಯಿಂದ ವಿಚಾರ ಮಾಡು. ಜಾಗೃತಿಯಿಂದ ನೀನು ಅದನ್ನ ಸೂಕ್ಷ್ಮ ದೃಷ್ಟಿಯಿಂದ ನೀನು ವಿಚಾರ ಮಾಡಬೇಕಾಗ್ತದೆ. ಸೂಕ್ಷ್ಮ ದೃಷ್ಟಿಯಿಂದ ಅದನ್ನು ನೋಡಬೇಕಾಗ್ತದೆ. ಮೂರನೇ ಕುರು ಅಂತ ಹೇಳ ಅಣ್ಣ ಆ ಮೂರನೇ ಕುರು ಒಟ್ಟಿ ಹೇಳು ಅಂತ ಹೇಳಿದಾಗ ಅಣ್ಣ ಮುಕ್ತಾಯಕ್ಕನಿಗೆ, ಯಾಕೆ ಎರಡು ಕುರು ಕೊಟ್ಟಿದ್ದ, ಮೂರನೇ ಕುರು ಹೇಳಲಿಕ್ಕೆ ಅಣ್ಣನಿಗೆ ಮಾತು ಬರದಂತಾಯ್ತು. ಯಾಕ ಮೂರು ಕುರುಗಳನ್ನು ತೆಗೆದುಕೊಂಡು ನನ್ನ ತಂಗಿ ಗೋತಾಳಲ್ಲ ಅಂತ ದುಃಖವನ್ನು ವ್ಯಕ್ತಪಡಿಸಿದ. ಮೂರನೇ ಕುರು ಹೇಳಲಿಕ್ಕೆ ಅಣ್ಣನಿಗೆ ಬಾಯಿ ಹತ್ತಲಿಲ್ಲ. ಅಣ್ಣ ಮೂರನೇ ಕುರು ಹೇಳು ಅಂತೇಳಿ ಮತ್ತು ಪರಿ ಬೇರೆಯಾಗಿ ಅಣ್ಣನ ಅಳಗಾಡಿಸಿದ್ರು. ಅವಾಗ ಅಣ್ಣ ಎಚ್ಚರಾದ. ಅಣ್ಣ ದುಃಖದಿಂದ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಅಳ್ಲಿಕ್ಕೆ ಪ್ರಾರಂಭ ಮಾಡಿದ. ಅಣ್ಣ ಮೂರನೇ ಕುರು ಒಟ್ಟಿ ಹೇಳು ಅಂತ ಹೇಳಿದಾಗ, ಚೆರವಟ್ಟಿ ಬೇಡ್ತಿದ್ದೀನಿ, ಎರಡು ಉಡಿ ತುಂಬಿರ್ತಕ್ಕಂಥದ್ದಾಗಿದ್ದೀನಿ. ಒಂದು ಏನಪ್ಪಾ ಅಂತಂದ್ರೆ ನಾನು ಹುಟ್ಟಿರ್ತಕ್ಕಂಥ ಸೀರಿ ನೀರಿಗೆ ತಾನಾಗಿ ಕಳಿಸ್ತಕ್ಕಂಥ ಒಂದು ಉಡಿ ತುಂಬಿಕೊಟ್ಟಿದ್ದಿ. ಎರಡನೇದಪ್ಪ ಏನಪ್ಪಾ ಅಂತಂದಿದ್ದಾರೆ, ನೀವು ಕಟ್ಟಿರ್ತಕ್ಕಂಥ ಮುಡಿ ತಾನಾಗಿ ಬಿಸ್ತಕ್ಕಂಥ ಎರಡು ಉಡಿ ಹಾಕಿದ್ದಿ. ಇನ್ನು ಮೂರನೇ ಉಡಿಯನ್ನು ಯಾವುದು ತುಂಬಿ ನೋಡು ಅಣ್ಣ ಅಂತೇಳಿ ಅಣ್ಣನಿಗೆ ಪರಿ ಬೇಡೋದ್ರಿಂದ ಮುಕ್ತಾಯಕ್ಕನಿಗೆ ಹೇಳುತ್ತಾನೆ. ಕಣ್ಣೀರಲ್ಲಿ ಕಣ್ಣೀರು ಅಭಿಷೇಕ ಕಣ್ಣೀರ ಸುಸ್ತಾನೆ ಅಣ್ಣ. ಯಾಕೆ ಮೂರನೇ ಕುರು ಹೇಳಿದ ನಂತರ ಹಾಗೆ ನನ್ನ ಒಡಲಲ್ಲಿ ಬೆಳೆದಿರ್ತಕ್ಕಂಥ, ನನ್ನ ಪ್ರೀತಿ ವಾಸ್ತವ್ಯದಲ್ಲಿ ಬೆಳೆದಿರ್ತಕ್ಕಂಥ, ನನ್ನ ಮಮತೆಯಲ್ಲೇ ಬೆಳೆದಿರ್ತಕ್ಕಂಥ ನನ್ನ ತಂದೆ ಮುಕ್ತಾವ ಇವತ್ತು ಹೊರಟು ಹೋಗ್ತಾಳಲ್ಲ ಅಂತ ಹೇಳಿ ಮೂರನೇ ಕುರು ಹೇಳುತ್ತಾನೆ. ಅವ್ವ ನೀನು ಮಜ್ಜಿಗೆ ಮಾಡುವಾಗ ಹೆಪ್ಪ ಏನಾಗ್ತದ, ಕಲ್ಲಾಗ್ತದ ಅಂತ ಮೂರನೇ ಮಾತನ್ನ ಹೇಳಿಬಿಟ್ಟ. ನೀನು ಹೆಪ್ಪ ಹಾಕಿರ್ತಕ್ಕಂಥದ್ದ ಏನಾಗ್ತದ, ಕಲ್ಲಾಗ್ತದ ಅಂತ ಹೇಳಿ ಮೂರನೇ ಏನಪ್ಪಾ ಗುಡಿಯನ್ನ ಕೈ ಪದದಲ್ಲಿ ಕಟ್ಕೊಂಡು ಅಣ್ಣನಿಗೆ ನಮಸ್ಕಾರ ಮಾಡಿ ಆ ಬೆಳೆದಿರ್ತಕ್ಕಂಥ ಮಣಿ ಒರೆಸ್ಲಕ್ಕೆ ನಮಸ್ಕಾರ ನಮಸ್ಕಾರ ಮಾಡಿ ಅಣ್ಣ ನಂದು ನಿಂದು ಭೇಟಿ ಯಾವಾಗ ಅಂತ ವಿಚಾರ ಮಾಡಿದಾಗ ಹಾಗೆ ಉಡಿಯನ್ನು ಮೂರು ಉಡಿಗಳನ್ನು ತುಂಬಿಕೊಂಡು ಕಟ್ಟಿಕೊಂಡು ಏನ್ ಮಾಡ್ತಾಳ ಮುಕ್ತಾಯಕ್ಕ ಹಾಗೆ ದಾರಿ ಸಾಕ್ತಾಳ ಗಂಡನ ಮನೆಗೆ ಪ್ರವೇಶ ಗಂಡನ ಮನೆಗೆ ಪ್ರವೇಶ ಮಾಡಿ ಕೆಲವೊಂದು ವರ್ಷಗಳ ಪರ್ಯಂತರ ಏನಾಗ್ತದೆ, ಗಂಡನ ಸಂಕಟ ಸುಖ ಜೀವನದಿಂದ ಸಂಸಾರ ಮಾಡ್ತಾಳ. ಸಂಸಾರವನ್ನು ಮಾಡಿ ಅವಳಿಗೆ ಗೊತ್ತಾಗ್ತದೆ. ಒಂದು ಏನಪ್ಪಾ ಶುಕ್ರವಾರ ಏನಾಗಿತ್ತು ಅಂದ್ರೆ ಲಕ್ಷ್ಮೀ ಪೂಜಾದಿಗಳನ್ನ ಮಾಡಿ ನಾನು ಶುಚಿರ್ಭೂತನಾಗಿ ಲಕ್ಷ್ಮೀ ವರಶಂಕರ ಪೂಜೆ ಮಾಡಬೇಕು ಅಂತಕ್ಕಂಥ ವಿಚಾರದಿಂದ ಒಂದು ಶುಕ್ರವಾರ ದಿವಸ ಶುಚಿರ್ಭೂತಳಾಗಿ ಒಳ್ಳೆ ಪಿತಾಂಬರವನ್ನು ಉಟ್ಟುಕೊಂಡು ಇನ್ನ ಪೂಜೆಗೆ ನಾ ಕೂಡಬೇಕು, ಪೂಜೆ ಪುನಸ್ಕಾರ ಮಾಡಬೇಕು ಅಂತಕ್ಕಂಥ ಆತುರದಿದ್ದಾಗ ಮುಕ್ತಾಯಕ ಹುಟ್ಟಿರ್ತಕ್ಕಂಥ ಸೀರಿ ನೀರಿ ತಾನಾಗಿ ಕಳಿಸ್ತಾರಲ್ಲ. ವರಶಂಕರ ಪೂಜೆಯನ್ನು ಮಾಡಬೇಕು, ಶುಕ್ರವಾರ ಐತಿ ಅಂತಕ್ಕಂಥ ಶುಕ್ರವಾರ ಪೂಜೆ ಮಾಡಬೇಕು ಅನ್ನೋ ಅವತೂರದಲ್ಲಿರುವಾಗ ಅವ್ರು ಹುಟ್ಟಿರ್ತಕ್ಕಂಥ ಪಿತಾಂಬರ ಇಟ್ಟಿರ್ತಕ್ಕಂಥ ಸೀರಿಗೆ ನೀರಿಗೆ ತಾನಾಗಿ ಕಳಿಸಿ ಲಕ್ಷ್ಮೀ ಮುಂದೆ ಫೋಟೋ ಮುಂದೆ ಪೂಜೆ ಮಾಡುವ ಅಂತಾಳ. ನನ್ನ ಮೊದಲೇ ಅಣ್ಣ ಆಗಿರ್ತಕ್ಕಂಥ ಸಾಧ್ಯ ಸಲಿರ್ತಕ್ಕಂಥ ಅಣ್ಣ ಮೊದಲೇ ಉಡಕೆಯನ್ನು ಹಾಕಿದ್ದಲ್ಲ, ಒಂದು ಉಡಕೆ ಕುರು ಗೊತ್ತಾಯ್ತು ಅಂತ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳ. ಯಾರಿಗೆ ದುಃಖ ಆಗೋದು? ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳ. ಇವತ್ತು ಶುಕ್ರವಾರದ ವರಶಂಕರ ಪೂಜೆ ನಾನು ಅರ್ಧಕ್ಕೆ ಬಿಡಬಾರದು, ಪೂಜೆಗೆ ಭಂಗ ಬರ್ತದ ಅಂತೇಳಿ ವಿಚಾರ ಮಾಡಿ ಹಾಗೆ ಪೂಜೆ ಮಾಡೋದ್ರೊಳಗಾಗಿ ಬಗ್ಗೆ ಪೂಜೆ ಮುಗಿಸಿ ಆರತಿ ಮಾಡೋದ್ರೊಳಗಾಗಿ ಕಟ್ಟಿರ್ತಕ್ಕಂಥ ತುರುಬ ತಾನಾಗಿ ಬಿಸ್ತದ.
ಆ ಮುಕ್ತಾಯ ಕಡೆಯಲ್ಲಿ ಒಡೆದು ನೀರಾಗಿ ಹೋಯಿತು. ನನಗೆ ತಂದೆ ವಾಸ್ತವ್ಯವನ್ನು ಕಾಣಲ್ಲ, ತಾಯಿ ವಾಸ್ತವ್ಯವನ್ನು ಕಾಣಲಾರಂತ ನನ್ನಂತ ಬಡವಾಗಿರ್ತಕ್ಕಂಥ ನನ್ನ ಮುಕ್ತಾಯಕ್ಕ ತಂಗಿ ಸ್ವರೂಪದನ್ನ ಕಾಣಲಾರದೆ ಮಗಳಂತೆ ಮುತ್ತಿನಂತೆ ಏನ್ ಮಮತೆ ವಾಸ್ತವ್ಯದಿಂದ ಬೆಳೆಸಿರ್ತಕ್ಕಂಥ ನನ್ನ ಅಣ್ಣ ಕೊಟ್ಟಿರ್ತಕ್ಕಂಥ 2 ಉಡಿಕೆಗಳನ್ನ ಇವತ್ತು ಬಿಚ್ಚಿಬಹುದಲ್ಲ ಅಂತ ಚಿಂತಾಗ್ತಾನೆ. ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದುಃಖ ಅಷ್ಟಿಷ್ಟು ದುಃಖ ಮಾಡಂಗಿಲ್ಲ. ಯಾಕಂದ್ರೆ ಒಬ್ಬ ಅಣ್ಣನಾಗಿರ್ತಕ್ಕಂಥವನು ತಾಯಿ ಸ್ಥಾನ ತುಂಬಿದ್ದ, ತಂದೆ ಸ್ಥಾನ ತುಂಬಿದ್ದ, ಗುರುವಿನ ಸ್ಥಾನ ಸಹಿತ ತುಂಬಿದ್ದ. ಆ ಹೆಣ್ಣು ಮಗಳಿಗೆ ತಿಳಿ ಬಾಸ್ತಿದ್ದ, ಶುಚಿರ್ಗುತ್ತನ್ನಾಗಿ ಮಾಡ್ತಿದ್ದ. ಅವಳಿಗೆ 2ನೇ ಕುರುವ ಗೊತ್ತಾದ ನಂತರ ಅವಳಿಗೆ ಹಿಂದಿನ ವೃತ್ತಾಂತವನ್ನೆಲ್ಲ ನೆನಪಾಗ್ತದೆ. ತಾಯಿ ಕಡೆಗೆ ಅಲ್ಲ, ನನ್ನ ಸಾಕೆ ಸಲ್ಲಿರ್ತಕ್ಕಂಥ ಅಣ್ಣ, ಇನ್ನು ಅಣ್ಣನ 2 ಕುರುಗಳ 2 ಉಡಿಕೆ ಬಿಚ್ಚಿ ಹೋದು, ಇನ್ನು ಉಳಿರ್ತಕ್ಕಂಥ 1 ಉಡಿಕೆ ಅದ, ಅದು ಯಾವಾಗ ಆಗ್ತದ ಅಂತಕ್ಕಂಥ ಆತುರದಿಂದ ನೋಡ್ತಾ ಇದ್ರು. ಅದು ಏನ 2 ಕುರುಗಳು ಆಗಿದ್ದು ರೀ. ಹಿಂದಿನ ವೃತ್ತಾಂತ ನೆನೆಸ್ಕೊಳ್ತಾಳೆ. ಯಾಕಂದ್ರೆ 1 ವರ್ಷದ ಬಾಲಕಿರುವಾಗ ತುತ್ತು ಮಾಡಿ ಮುಗಿಸಿರ್ತಕ್ಕಂಥ ಕೈಗಳನ್ನ ಕಳ್ಕೊಳ್ತೀನಿ ಅಂತಕ್ಕಂಥ ದುಃಖ ಮಾಡ್ತಾಳೆ. ಬಟ್ಟೆ ಬರೆಗಳನ್ನ ಬರೆಸಿರ್ತಕ್ಕಂಥ ಕೈಗಳನ್ನ ಕಳ್ಕೊಳ್ತೀನಿ ಅಂತಕ್ಕಂಥ ದುಃಖ ಮಾಡ್ತಾಳೆ. ಆದ್ರೆ ಚಿಕ್ಕಳಿರುವಾಗ ಎಲ್ಲವನ್ನೂ ಶುಚಿರ್ಭೂತ ಮಾಡಿರ್ತಕ್ಕಂಥ ಅಣ್ಣನ ನೆನಪಾಗ್ತದ. 2 ಕುರುಬು 2 ಉಡಕಿ ಬಿಚ್ಚಿ ಹೋಗಲ್ಲ ಅಂತ ದುಃಖ ಮಾಡಿಬಿಟ್ಟು 3ನೇ ಉಡಕಿ ಏನಾಗ್ತದ, 2 ದಿವಸ ಹೋಗೋದ್ರೊಳಗಾಗಿ ಏನಾಗ್ತದ, ಬೆಳಗ್ಗೆದ್ದು ಶುಚಿರ್ಭೂತಲಾಗಿ ಇನ್ನು ಮಜ್ಜಿಗೆ ಮಾಡಬೇಕು ಅಂತಕ್ಕಂಥ ಹೆಪ್ಪನ್ನು ತೆಗೆದ್ರೊಳಗಾಗಿ ಹೆಪ್ಪು ಕಲ್ಲಾಗಿ ಹೋಗಿತ್ತು. ಹೆಪ್ಪು ಕಲ್ಲಾಗಿ ಹೋಗದದ್ದನ್ನು ನೋಡಿ ಏನಂತ ತಂದಿದ್ದಾರೆ, ನಮ್ಮ ತಂದೆ ಸ್ಥಾನದಲ್ಲಿ ತಾಯಿಯ ಸ್ಥಾನ ನಿಂತಿರ್ತಕ್ಕಂಥ ಅಣ್ಣನ ಅವಸಾನ ಮುಗಿತು ಅಂತಕ್ಕಂಥ ಅಲ್ಲೇ ಮುಗ್ಗರಿಸಿ ಬೀಳ್ತಾಳೆ. ಮುಕ್ತಾಯಕ್ಕ ಎನ್ನ ನನ್ನ 2 ಬಲಗೈಯನ್ನು ಕತ್ತರಿಸಿಕೊಂಡಂತಾಯ್ತು ಅಂತೇಳಿ ಮುಕ್ತಾಯಕ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ದುಃಖವನ್ನು ವ್ಯಕ್ತಪಡಿಸಿ ಏನ್ ಮಾಡ್ತಾಳೆ, 3 ಕುರುವಗಳನ್ನ ಹೇಳ್ತಕ್ಕಂಥ ಅಣ್ಣ, ಅಲ್ಲಿ ಅಣ್ಣನಿಗೆ ಏನಾದ್ರು ಆಘಾತವಾಗಿದೆ ಅಂತಕ್ಕಂಥ ದುಃಖವನ್ನು ವ್ಯಕ್ತಪಡಿಸುತ್ತಾ ಆನಂದದಿಂದ ಏನ್ ಮಾಡ್ತಾನೆ, ದುಃಖದಿಂದ ಓಡುತ್ತಾ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಬರೋದಕ್ಕ ಅಣ್ಣನ ಶವ ಆಗಿ ಸುತ್ತ ಬಿಟ್ಟಿತ್ತು. ಅಣ್ಣನ ಶವವನ್ನು ನೋಡಿ ಏನಂತಾಳಪ್ಪ ಅಂತಂದಿದ್ದಾರೆ, ಅವಳಿಗೆ ಎಷ್ಟು ದುಃಖ ಆಗ್ತದಪ್ಪ ಅಂದ್ರೆ, ಮಹಾಭಾರತದಲ್ಲಿ ಅಕ್ಷೋಣಿ ಸೈನ್ಯವನ್ನು ಹೆಣವನ್ನು ನೋಡಿರ್ತಕ್ಕಂಥ ದುಃಖ ಅವಳಿಗೆ ಆಗ್ತದೆ. ಮಹಾಭಾರತದಲ್ಲಿ ಅಕ್ಷೋಣಿ ಸೈನ್ಯವನ್ನು ಸತ್ಯ ಬಿದ್ದಿರ್ತಕ್ಕಂಥ ಎಷ್ಟು ಹೆಣ ಬಿದ್ದುದಲ್ಲ, ಎಷ್ಟು ತಾಯಂದ್ರಿಗೆ ದುಃಖ ಆಗಿತ್ತಲ್ಲ, ಅಷ್ಟ ಮುಕ್ತಾಯಕ್ಕನಿಗೆ ದುಃಖ ಆಗ್ತದೆ. ಮುಕ್ತಾಯಕ್ಕನಿಗೆ ದುಃಖ ಆಗ್ತದ. ದುಃಖ ಆಗಿ ಅಣ್ಣ ಅಂತ ಓಡಿ ಬಂದಿತ್ತು. ಅಣ್ಣನ ಎದೆ ಮೇಲೆ ಬಂದು ಬೀಳ್ತಾಳ. ಅಣ್ಣ, ನಾನು ಇನ್ನು ಯಾರಿಗೆ ಅಣ್ಣ ಅಂತ ಕರೀಲಿ, ನೀನು ಯಾರಿಗೆ ತಂಗಿ ಅಂತ ಕರೆಯವ ಅಂತ ಅಳ್ಳಿಕ್ಕೆ ಪ್ರಾರಂಭ. ಅಷ್ಟಾಗಿ ದುಃಖವನ್ನು ತಡಿಲಾರದೆ ಅಣ್ಣನ ತೆಲೆಯನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಬೋರಾಡಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಷ್ಟರೊಳಗೆ ಏನಪ್ಪಾ ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರ ಪ್ರವೇಶ ಆಗ್ತಕ್ಕಂಥದ್ದು. ಅದೇ ಮಾರ್ಗದಲ್ಲಿ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಿಂದ ಹಾಗೆ ಬರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಬರ್ತಾ ಇದ್ರು. ಯಾರಿಗೆ? ಶರಣರ ಮರಣ ಶರಣರಿಗೆ ಬತ್ತಾಗ್ತದ, ಶರಣರ ಮನಸ್ಸ ಶರಣರ ಇಲ್ಲಿ ನೆನೆದರ ಶರಣರಿಗೆ ಬತ್ತಾಗ್ತದೆ ಎಂಬಂತೆ ಹಾಗೆ ಆವಿ ಏನ್ ಮಾಡ್ತದ, 600 ಮಕ್ಕಳಿಗೆ ಜನ್ಮವನ್ನು ಕೊಡ್ತದ. ಆವಿ ಒಮ್ಮೆ 600 ಮಕ್ಕಳಿಗೆ ಜನ್ಮವನ್ನು ಕೊಟ್ಟರು ಸಹಿತ ಒಮ್ಮೆ ಸ್ಮರಣ ಮಾಡಿದ್ರೆ ಸಾಕು 600 ಮರಿಗಳ ಹೊಟ್ಟೆ ತುಂಬತಕ್ಕಂಥದ್ದಾಗ್ತದೆ. ಹಾಗೆ ಶರಣರ ಮರಣ ಶರಣರಿಗೆ ಅವರಿಗೆ ಅಂತಃಕರಣ ಗೊತ್ತಾಗ್ತದೆ. ಆತ್ಮಗಳು ಮಾತಾಡ್ತವೆ, ಚೈತನ್ಯಗಳು ಮಾತಾಡ್ತವೆ. ನಾವು ನೀವು ಯಾರ ಸತ್ರ ಮನೆ ಹೋಗಿ ಮಾತಾಡ್ತೀವಿ, ಅಲ್ಲೆಲ್ಲ ಮಾತವರು ಅವ್ರ ಆತ್ಮಗಳು ಮಾತಾಡ್ತಾರೆ, ಅವರು ಚೈತನ್ಯಗಳು ಮಾತಾಡ್ತವೆ. ಅಟ್ಟಾಗಿ ತನ್ನನ ಏನಪ್ಪಾ ಅಂದ್ರೆ ತೆರೆಯನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಹೋರಾಡಿ ಅಳ್ತಾ ಇದ್ರು. ಅಷ್ಟೊಳಗೆ ಬಂದ ಯಾರು? ಅಲ್ಲಂ ಪ್ರಭುದೇವರ ಬಂದರು. ಅವಾಗ ಮುಕ್ತಾಯಿ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥ ನೋಡಿ ಎಂತ ಅಲ್ಲವನ್ನು ಕಳೆದು ಅಲ್ಲಮ್ಮನಾಗಿರ್ತಕ್ಕಂಥ ಅಲ್ಲಂ ಪ್ರಭು ಸಹಿತ ಶರೀರ ಸಹಿತ ಕಂಪನ ಆಗ್ತಕ್ಕಂಥ ದುಃಖವನ್ನು ವ್ಯಕ್ತಪಡಿಸಿದ್ರು. ಅವಳು ಶರೀರ ಹೋಗ್ತದಂತಲ್ಲ ಅಳ್ತಿದ್ದಿಲ್ಲ. ಜಾತಶ್ಯಮನಂ ದ್ರವಂ, ಹುಟ್ಟಿದ್ದಮ್ಮು ಹೋಗ್ತದಂತಕ್ಕಂಥ ಅವಳಿಗೆ ಚಿಂತಿಲ್ಲಾಗಿತ್ತು. ಸಾಗಿ ಸಲುವಿರ್ತಕ್ಕಂಥ ಅಣ್ಣನ ಕೈಗಳಿಂದ
ನನ್ನ ದೊಡ್ಡವಳು ಮಾಡಿರ್ತಕ್ಕಂಥನಾಗಿದ್ದಾನೆ ನನ್ನ ಅಣ್ಣ. ಇನ್ ಯಾರಿಗೆ ಅಣ್ಣ ಅನ್ಲಿ, ನನಗೆ ಯಾರ ತಂಗಿ ಅಂತ ಕರಿತಕ್ಕಂಥ ಯಾರ್ದಾಳೆ ಅಂತಕ್ಕಂಥ ಆ ದುಃಖವನ್ನು ವ್ಯಕ್ತಪಡಿಸಿದ ಅಣ್ಣನ ತೆರೆಯನ್ನ ತೊಡೆ ಮೇಲೆ ಇಟ್ಟುಕೊಂಡು ಹೋರಾಡಿ ಅಳ್ತಾ ಇದ್ರು. ಅಳುವಾಗ ಅಲ್ಲಂಪುರ ದೇವರು ಬಂದ ಜ್ಞಾನಿಗಳ ಮಾತ ಜ್ಞಾನಿಗೆ ಗೊತ್ತಾಗ್ತದೆ ಎಂಬಂತೆ ಜ್ಞಾನಿಗಳ ಮಾತ ಜ್ಞಾನಿಗಳು ಮಾತಾಡ್ತಾರೆ. ಅವಾಗ ಏನ್ ಅಲ್ಲಂಪುರ ಅಂತಾರೆ, ಹುಚ್ಚಿ ಅಂತ ಯಾರಿಗೆ ಮುಕ್ತಾಯಕ್ಕ ದುಃಖದಿಂದ ಅಣ್ಣನ ತೆಲೆಯನ್ನ ಏನಂತನ್ನ ತೊಡೆ ಮೇಲೆ ಇಟ್ಟುಕೊಂಡು ದುಃಖ ವ್ಯಕ್ತಪಡಿಸಿದ್ದಾಳೆ. ಹುಚ್ಚಿ ಅಂದ. ಒಂದು ನಶ್ವರವಾಗಿ ಹೋಗ್ತಕ್ಕಂಥ ಶರೀರವನ್ನ ಇದು ಶಾಶ್ವತ ಅಂತ ತಿಳ್ಕೊಂಡು ಯಾಕೆ ದುಃಖ ವ್ಯಕ್ತಪಡಿಸಿದ್ದಿ ಮುಕ್ತಾಯಕ್ಕ? ಇದು ಒಂದು ಹೋಗ್ತಕ್ಕಂಥದ್ದೈತಿ. ಅವನಿರ್ತಕ್ಕಂಥ ಮಮತೆ, ಅವನಿರ್ತಕ್ಕಂಥ ಪ್ರೀತಿ, ಅವನಿರ್ತಕ್ಕಂಥ ವಿಶ್ವಾಸ, ಅವನು ಸಾಕಿ ಸಲಿರ್ತಕ್ಕಂಥ ನಿನ್ನ ಹೃದಯದಲ್ಲಿರ್ತಕ್ಕಂಥ ಇರುವಾಗ ನೀನು ದುಃಖ ಯಾಕೆ ವ್ಯಕ್ತಪಡಿಸಿ ಅಂತ ಹೇಳಿ ಮುಕ್ತಾಯಕ್ಕನಿಗೆ ಅಲ್ಲಂಪುರುವುದು ಹೇಳಿ ಅಷ್ಟರೊಳಗಾಗಿ ಏನಂತ ಎಲ್ಲ ಶರಣ ದಂಪತಿಗಳು ಎಲ್ಲ ಬಂದು ಶರಣರ ಮೆರವಣಿಗೆ. ಅಲ್ಲಿ ಅಜಗಣ್ಣನ ದೇಹ ಪಾರ್ಥಿವ ಶರೀರ ಹೋಗುವಾಗ ಎಲ್ಲ ಶರಣೀಯರ ಮೇಳ ಎಷ್ಟು ಕೂಡಿತ್ತಪ್ಪ ಅಂತಂದಿದ್ದಾರೆ. ಕಲ್ಯಾಣದಲ್ಲಿರ್ತಕ್ಕಂಥ ಶರಣರೆಲ್ಲ ಬರುವಾಗಿ ಅಜಗನ್ನ ಸಾಮಾನ್ಯ ಆಗಿರ್ತಕ್ಕಂಥಲ್ಲ, ಮುಕ್ತಾಯಕ್ಕ ಸಾಮಾನ್ಯ ಆಗಿರ್ತಕ್ಕಂಥಲ್ಲ, ಎಲ್ಲ ಶರಣರ ಕೂಡಿತ್ತು. ಅಜ್ಗನ್ನ ದೇಹ ಬಿಟ್ಟು ಹೋಗುವಾಗ ದೇವಾದಿ ದೇವತೆಗಳು ಪುಷ್ಪವನ್ನು ವೃಷ್ಟಿ ಹಚ್ತಾ ಇದ್ರು, ಪುಷ್ಪ ವೃಷ್ಟಿ ಮಾಡ್ತಾ ಇದ್ರು. ಅಷ್ಟ ಜ್ಞಾನದ ಖನಿಯಾಗಿರ್ತಕ್ಕಂಥ ಮುಕ್ತಾಯ ಅಜ್ಗನ್ನ. ಅವಾಗ ಅಜ್ಗಣ್ಣನ ಪಾರ್ಥಿವ ಶರೀರ ಹೋದ ನಂತರ ಅಲ್ಲಿ ಅಲ್ಲಂಪುರ ದೇವರ ಪಾದಕಮಲಗಳಿಗೆ ದೀರ್ಘ ನಮಸ್ಕಾರ ಮುಕ್ತಾಯಕ್ಕ. ಪ್ರಭುದೇವರೇ, ಅಲ್ಲವನ್ನು ಕಳೆದು ಅಲ್ಲಂಪುರವಾಗಿರ್ತಕ್ಕಂಥ ನಿರಂಜನ ಸ್ವರೂಪಾಗಿರ್ತಕ್ಕಂಥ ನಿರ್ವಯನಾಗಿರ್ತಕ್ಕಂಥ ಅಲ್ಲಂಪುರ ದೇವರೇ, ನನ್ನ ಅಣ್ಣನ ಸ್ಥಾನವನ್ನು ನೀವು ತುಂಬಬೇಕು ಅಂತಕ್ಕಂಥ ಅಲ್ಲಂಪುರ ದೇವರ ಕಾಲಿಗೆ ಬಿದ್ದು ಮರೆ ಹೊಕ್ಕಾಗ ಮುಕ್ತಾಯಕ್ಕ ಅಣ್ಣ ಗತಿಸಿದಂತೆ ಸೇರಿ ಹೋಗ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಅಪ್ಪಾಚಾರ್ಯರು ಹುಟ್ಟಿದ ಒಳಗೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು. ಕಟ್ಟಿರ್ತಕ್ಕಂಥ ಮನೆ ಒಂದು ಬಿದ್ದು ಹೋಗ್ತಕ್ಕಂಥದ್ದಾಗ್ತದೆ. ಹುಟ್ಟಿರ್ತಕ್ಕಂಥ ಶರೀರ ಒಮ್ಮೆ ನಶ್ವರ ಆಗ್ತಕ್ಕಂಥದ್ದದ. ಮುಕ್ತಾಯ ಯಾಕೆ ನೀನು ದುಃಖ ವ್ಯಕ್ತಪಡಿಸ್ತಿದ್ದಿಲ್ಲ? ಅವನಿಂದ ಬರೆದಿರ್ತಕ್ಕಂಥ ಪ್ರೀತಿ, ಅವನಿಂದ ಬರೆದಿರ್ತಕ್ಕಂಥ ಜ್ಞಾನ ಏನದೈತಲ್ಲ, ಆ ಜ್ಞಾನ ಯಾವಾಗ ನಶ್ವರೈತೇನ್ರಿ? ನೀ ಎಂತ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಂಡಿ ಅಂದ್ರೆ ಅಜಾದಿ ಬ್ರಹ್ಮಾದಿಗಳನ್ನು ನೀಲಾರಂತ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಂಡು ಅವನಿಂದ ನೀನು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಂಡು ಯಾಕೆ ದುಃಖ ವ್ಯಕ್ತಪಡಿಸ್ತಿ? ಎಂತ ನೀನು ಗಳಿಸಿಕ್ತಿ ಅಂದ್ರೆ ಅಜಾರಿ ಬ್ರಹ್ಮಾದಿಗಳು ಸಹಿತ ನಿಲುಕಲಾರಂತ ನೀನು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಂಡು ಅಣ್ಣನಿಂದ ಮಾಡ್ಕೊಂಡಿರ್ತಕ್ಕಂಥೊಳಗಿದೆ, ಯಾಕೆ ದುಃಖ ವ್ಯಕ್ತಪಡಿಸ್ತಿ ಅಂತ ಹೇಳಿ ಅಲ್ಲಂಪುರ ದೇವರ ಮುಕ್ತಾಯಕ್ಕೆ ಸಮಾಧಾನ ಹೇಳಿ ಎಂತ ಜ್ಞಾನ ಪಡ್ಕೋತ ಯಾಕಂದರೆ ಧನವ ಗಳಿಸಬೇಕು ಎಂತದ್ದು, ಅದು ಜನರಿಗೆ ತಿಳಿಯದಂತದ್ದು, ಬಯಲೊಳಗಿಟ್ಟರೆ ಮುಟ್ಟಡಿಬಾರದಂತದ್ದು. ಅಂತ ಧನ ಗಳಿಸಬೇಕು. ನಾವು ನೀವು ಸಿರಿ ಸಂಪತ್ತವನ್ನು ಗಳಿಸಿ ಬಿಟ್ಟು ಹೋಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಅಲ್ಲಂಪುರ ಬರ್ತಾರ ಮೊದಲ ಬರೆದಿಟ್ಟಾರ ಅಲ್ಲಂಪುರ ಏನ್ ಹೇಳ್ತಾರೆ? ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಚರಾಚಾರ ಜೀವರಾಶಿಗಳೊಂದು ಬಿಟ್ಟು ಹೋಗ್ತಕ್ಕಂಥದ್ದು. ನಮ್ದು ಏನೈತಿಪ್ಪ ಅಂತಂದಾದ್ರೆ ಹೊಣ್ಣ ಮಣ್ಣ ಇದೆಲ್ಲ ಏನೈತಿಪ್ಪ ಅಂದ್ರೆ ಬಿಟ್ಟು ಹೋಗೋದು. ಇದೆಲ್ಲ ನಿಂದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಇವೆಲ್ಲ ಸತಿ ಸುತಾದಿಗಳಿಗೆಲ್ಲ ಜಗಕ್ಕಿಕ್ಕಿಂತ ನಿಧಿ ಅಂತ ಹೇಳ್ಯಾರ. ಜಗಕ್ಕಿಕ್ಕಿರ್ತಕ್ಕಂಥ ನಿಧಿ, ನಿನ್ನ ನಿಧಿ ಎಂಬುದು ಜ್ಞಾನ ರತ್ನ. ನಿನ್ನ ನಿಧಿ ಅನ್ನೋದು ಜ್ಞಾನ ರತ್ನ. ಆ ಜ್ಞಾನ ರತ್ನವು ಅಲಂಕರಿಸಿದಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಹಂತ ಶಿರುವಂತರಿಲ್ಲ ಅಂತ ಹೇಳು ಅಲ್ಲಂಪ್ರಭು ಹೇಳು. ಅವಾಗ ಮುಕ್ತಾಯಕ್ಕ ಆಗಲಿ ಪ್ರಭು ಅಂತೇಳಿ ಪರಮಾತ್ಮನ ಸ್ವರೂಪಾಗಿರ್ತಕ್ಕಂಥ ಜಗದೊಡೆಯನ ಸ್ವರೂಪ ಆಗಿರ್ತಕ್ಕಂಥ ಅಲ್ಲಂಪ್ರಭುವಿಗೆ ದೀರ್ಘ ನಮಸ್ಕಾರ ಹಾಕಿ ಅವ್ರಿಗೆ ಏನ್ ಬಂದ ಸಾಂತ್ವನವನ್ನ ಹೇಳಿ ಅವರು ಕಲ್ಯಾಣಕ್ಕೆ ಪ್ರವೇಶ ಮಾಡುವ ಅಲ್ಲಂಪ್ರಭುದ್ರು. ಇವಳು ಸಹಿತ ಏನಪ್ಪಾ ಅಂದ್ರೆ ನಾನು ಇಲ್ಲಿತ್ತು ಅಂದ್ರೆ ನಶ್ವರವಾಗಿರ್ತಕ್ಕಂಥ ಅಂದ್ರೆ ಲೌಕಿಕವಾಗಿರ್ತಕ್ಕಂಥ ಗಂಡನದಿಂದ ಏನಪ್ಪಾ ಅಂದ್ರೆ ಸತಿಪತಿಗಳಿದ್ದು ಸಹಿತ ಅಲ್ಲಿ ಕಲ್ಯಾಣದೊಳಗೆ ಶರಣ ಸಂಗಡ ಸೇವಾದಿಗಳನ್ನ ಮಾಡಿ ನನ್ನ ಜನ್ಮ ಕೃತಾರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥ ಮುಕ್ತಾಯಕ್ಕನು ಸಹಿತ ಕಲ್ಯಾಣಕ್ಕೆ ಪ್ರವೇಶವನ್ನು ಕಲ್ಯಾಣಕ್ಕೆ ಅವರು ಸಹಿತ ಕಲ್ಯಾಣಕ್ಕೆ ಬರ್ತಕ್ಕಂಥವಳಾಗುವಂತಕ್ಕಂಥ ಇವತ್ತು ಎಲ್ಲಿಂದರಿ ಲಿಂಗಮ್ಮ ಕಲ್ಯಾಣಕ್ಕೆ ಹೋಗಬೇಕಾದ್ರೆ
ಅಲ್ಲಿ ಎಂತೆಂಥ ಶರಣನ, ಎಲ್ಲಿಂದ ಬಂದಿರತಕ್ಕಂಥ ಶರಣನನ್ನು ನಾ ನೋಡಬೇಕು, ಅವರಿಂದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಕೃತಾರ್ಥರಾಗಬೇಕು ಅಂತಕ್ಕಂಥ ವಿಚಾರ ಮಾಡಿದ್ರು. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗಿರ್ತಕ್ಕಂಥ ಶರಣರೆಲ್ಲ ಕಲ್ಯಾಣದಲ್ಲಿದ್ರು. ಕಲ್ಯಾಣದೊಳಗ ಕಾಶ್ಮೀರದಿಂದ ಕನ್ಯಾಕುಮಾರಿ ಇರ್ತಕ್ಕಂಥ ಎಲ್ಲಾ ಶರಣರು ಕಲ್ಯಾಣದೊಳಗಿದ್ರು. ಅಲ್ಲಿ ಒಂದು ಜಾಗಕ್ಕೆ ಹೋದ್ರೆ ಸಹಿತ ಏನಪ್ಪಾ ಅಂತಂದ್ರೆ ನಮ್ಮ ಜನ್ಮ ಕೃತಾರ್ಥ ಆಗ್ತಕ್ಕಂಥ ಲಿಂಗಮ್ಮ ಕಲ್ಯಾಣದ ಪ್ರವೇಶ ಮಾಡ್ತಾ 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 ಮುಂದೆ ಹೋಗ್ತಾರಪ್ಪ ಅಂದ್ರೆ ಕಲ್ಯಾಣದಲ್ಲಿ ಪ್ರವೇಶವಾಗುವಾಗ ಬಸವಣ್ಣನ ಮಹತ್ವವನ್ನು ತಿಳಿಸಿರ್ತಕ್ಕಂಥ ಬಸವಣ್ಣವರ ವಚನ ಸಾಹಿತ್ಯವನ್ನು ಮನಗಂಡು ವಚನ ಸಾಹಿತ್ಯವನ್ನು ಮನನ ಮಾಡುತ್ತಾ ವಚನ ಸಾಹಿತ್ಯವನ್ನ ಅರ್ಥವನ್ನು ತಿಳಿಸಿಕೊಟ್ಟ ಎಲ್ಲ ಭಕ್ತರಿಗೆ, ಬಂದಿರತಕ್ಕಂಥ ಭಕ್ತರಿಗೆ ಉಪದೇಶವನ್ನು ಮಾಡ್ತಾ 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 ಕಲ್ಯಾಣಕ್ಕೆ ಪ್ರವೇಶ ಆಗ್ತಾರೆ. ಕಲ್ಯಾಣಕ್ಕೆ ಹೋಗುವ ಮೊದಲಿಗೆ ಏನಪ್ಪಾ ಅಂದ್ರೆ ಬಸವಣ್ಣನ ವರ್ಣನೆ ಮಾಡುತ್ತಾ ಮೊದಲು ಸ್ವರ್ಣಲಾಪುರಕ್ಕೆ ಪ್ರವೇಶ ಆಗ್ತಕ್ಕಂಥದ್ದಾಗುತ್ತಾಳೆ. ಸ್ವರ್ಣಲಾಪುರಕ್ಕೆ ಬಸವಣ್ಣವರ ಯಾವ ರೀತಿ ವಚನಗಳನ್ನ ಸಾಹಿತ್ಯವನ್ನ ಜನರಿಗೆ ಬೋಧನೆ ಮಾಡಲು ಮತ್ತು ಸ್ವರ್ಣಲಾಪುರಕ್ಕೆ, ಈಗ ಸೊಲ್ಲಾಪುರ ಐತೆ ಅದೇ ಮುಂದೆ ಸ್ವರ್ಣಲಾಪುರಕ್ಕೆ ಹೆಂಗ ಪ್ರವೇಶ ಸ್ವರ್ಣಲಾಪುರದಲ್ಲಿ ಆಗಿರ್ತಕ್ಕಂಥ ಕಥೆಗಳ ಬಹಳ ರೂಪ ಆಗಿರ್ತಕ್ಕಂಥ ಕಥೆಗಳಲ್ಲಿ ಬಹಳ ದಿವಸಗಳಲ್ಲಿ ಸ್ವರ್ಣಲಾಪುರದೊಳಗ ಬಹಳ ದಿವಸ ನೆಲೆಸಿದ್ರು. ಅಲ್ಲಿ ನೆಲೆಸಿರ್ತಕ್ಕಂಥ ನಂತರ ಸಿದ್ದರಾಮಯ್ಯನ ಸಹಿತ ಭ್ರಾಂತಿಯನ್ನು ಬಿಡಿಸಿರ್ತಕ್ಕಂಥ ಲಿಂಗಮ್ಮ. ಅಲ್ಲಿ ಸಿದ್ದರಾಮಯ್ಯ ಶ್ರೀಗಳನ್ನ ಭ್ರಾಂತಿ ಬಿಡಿಸಿರ್ತಕ್ಕಂಥ ಲಿಂಗಮ್ಮ ಅಲ್ಲಿ ಸ್ವರ್ಣಲಾಪುರಕ್ಕೆ ಹೋಗ್ತಾಳೆ. ಸ್ವರ್ಣಲಾಪುರಕ್ಕೆ ಹೋಗಿ ಅಲ್ಲಿ ಮುಂದೆ ಏನ್ ಮಾಡಿ ಕಲ್ಯಾಣ ದಾರಿ ಹಿಡಿತಕ್ಕಂಥ ಕಲ್ಯಾಣದಲ್ಲಿ ಹಾಗೆ ಹೋಗುವಾಗ ಅನೇಕವಾಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಏನು ಉಪದೇಶವನ್ನು ಮಾಡಿ ಕೃತಾರ್ಥರಾಗಿರ್ತಕ್ಕಂಥ ಜನರನ್ನು ಉದ್ಧಾರ ಮಾಡ್ತಕ್ಕಂಥ ಅಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲರೂ ದೀನ ದಲಿತರನ್ನ ಎತ್ತಿ ಹಿಡಿತಕ್ಕಂಥ ಕಾರ್ಯವನ್ನ ಲಿಂಗಮ್ಮ ಮಾಡಿರುವಂತಕ್ಕಂಥದ್ದು. ಇಲ್ಲಿವರೆಗೆ ಏನ್ ಮಾಡಪ್ಪ ಅಂದ್ರೆ ಒಬ್ಬ ಹೆಣ್ಣು ಮಗಳು ಗಂಡನ ಮನೆಗೆ ಹೋಗಬೇಕಾದ್ರೆ ಎಷ್ಟು ದುಃಖ ಆಗ್ತದಂತಕ್ಕಂಥ ಅವ್ರಿಗೆ ಹೆತ್ತರಿಗೆ ಗೊತ್ತಾಗ್ತದಂತಕ್ಕಂಥ ಒಬ್ಬ ಹಿಂಗೆ ಏನಾಗಿತ್ತು ಲಾಸ್ಟ್ ದಷ್ಟ ಅಂತ ಮುಗಿಸಿದ್ರಿ. ಇವ್ರು ಲಗ್ನ ಮಾಡಿ ಕೊಟ್ಟಿದ್ರಿ, ಲಗ್ನ ಮಾಡಿ ಕೊಟ್ಟಿದ್ರಿ. ಲಗ್ನ ಮಾಡಿ ಕೊಟ್ರಿ. ಅದೇನು ಹೊಸವಾಗಿ ಲಗ್ನ ಆಗಿತ್ತು, ಹೊಸವಾಗಿ ಗಂಡ ಕರೆಯಕ್ಕೆ ಬಂದಿದ್ರಿ. ಹೊಸವಾಗಿ ಗಂಡ ಕರೆಯಕ್ಕೆ ಬಂದಿದ್ದ. ಗಂಡ ಕರೆಯಕ್ಕೆ ಬಂದಿದ್ದು ಏನ ಕರ್ಕೊಂಡು ಹೋಗೋದ್ರಿ ಕಳಿಸ್ರಿ. ನಾವು ಊಟ ಪಾಠ ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಮಾಡಿ ನಂತರ ಮೊದಲೇ ಸರ್ ಕರ್ಕೊಂಡು ಮಾಡಿದ್ರಿ. ಎಲ್ಲ ಬಟ್ಟೆ ಬರೆಗಳನ್ನ ಎಲ್ಲ ಸುಟ್ಟಿಗೆ ತಯಾರು ಮಾಡಿದ್ರು. ತಯಾರು ಮಾಡಿ ಕಳಿಸುವಾಗ ಅವರು ದುಃಖ ಮಾಡ್ತಿದ್ರು. ಏನ್ ದುಃಖ ಮಾಡ್ತಿದ್ರಿ? ಅವನೊಳಗೆ ಮಗಳ ಅವು ಬಿದ್ದು ಅವು ಬಳ್ಳಾಡಿ ಹಾಳಾಕತ್ತರು ಅಂತ ಹಿಂದಿನ ಅದು ತಮ್ಮ ಅಣ್ಣ ತಮ್ಮ ಒಬ್ರು ಬಾಳಾಕತ್ತದ್ರಿ. ಹಂಗಾಗಿ ಟ್ರಂಕ್ ಹಿಂದೆ ಗಂಡ ಬೆಣ್ಣ ಹತ್ತಿದ ಈಗ ಮುಂದ ಅಲ್ಲಿ ಓಣ್ಯಾಣ ಮಂದಿ ಇವ್ರ ಮನೆಯೊಳಗೆ ಬಾಜುಕಿನ ಕೊಳಗೆ ಬಿದ್ದು ಅವ್ರು ಹಾಳಾಕತ್ತ, ಬಾಜುಕಿನ ಪಕ್ಕದ ಮನೆಯವ್ರ ಮತ್ತೆ ಹಾಳಾಕತ್ತ. ಹಂಗ ಅಳೋದು ನೀವು ಓಣಿ ತುಂಬ ಅಳಕ್ ಶುರು ಮಾಡ್ರಿ. ಓಣಿ ತುಂಬ ಅಳಕ್ ಶುರು ಮಾಡ್ರು. ಮುಂದೆ ಹಂಗ ಪಂಚಾಯತ್ ಮುಂದೆ ಹಾಲು ಹೊಂಟ್ರಿ. ಪಂಚಾಯತ್ ಕೂತ್ ಕಟ್ಟಿ ಮೇಲೆ ಕೂತು ಮಂದಿ ಅಳಾಕೈತಿ. ಹಂಗ ದೊಡ್ಡ ಬೀದಿಯಿಂದ ಹೊಂಟ್ ಮಾಡಿಲ್ರಿ. ಅವ್ರೆಲ್ಲ ನೋಡಿ ಇವ್ರು ನೋಡಿ ಅವ್ರೆಲ್ಲ ಅಳಕ್ ಶುರು ಮಾಡ್ರಿ. ಹೋಗಿ ಬಸ್ ಸ್ಟ್ಯಾಂಡ್ ಬಾದಳ್ರಿ. ಬಸ್ ಸ್ಟ್ಯಾಂಡ್ ಸುಮ್ಕೊಂಡ್ಬೇಕಿಲ್ಲ. ಅಲ್ಲಿ ಕೊಂಡು ಅವ್ರ ಮಗಳಿಗೆ ಅವನ ಕೊಳ್ಳಿಗೆ ಅಂತ ತಿಂದಿದ್ ಮತ್ತೆ ಅವು ಮಗಳ ಕೊಳ್ಳಿಗೆ, ಮಗಳಿಗೆ ಅಪ್ಪನ ಕೊಳ್ಳಿಗೆ, ಅಪ್ಪ ಮಗಳ ಕೊಳ್ಳಿಗೆ, ಆನಂತರ ಅವನ ತಂಗಿ ಕೊಳ್ಳಿಗೆ, ತಂಗಿ ಅಣ್ಣನ ಕೊಳ್ಳಿಗೆ ಅಲ್ಲಿ ಶುರು ಮಾಡಿ ಅಂತ ಅಲ್ಲಿ ಶುರು ಮಾಡೋಣ. ಏನ್ ಮಾಡ್ರು? ಈ ಗಂಡ ತೆಗಿ ದೀಪ ಆಗಿತ್ತು. ಬಸ್ ಬತ್ರಿ, ಬಸ್ನಾಗ ಹಾಕಿರು. ತಂಗಿ ಭಾಳ ಅವಳು ತಂಗಿನ ಗಂಡ ಮನೆಗೆ ಕಳಿಸ್ಕೊಟ್ರು. ತಮ್ಮನ್ನು ಕಳಿಸ್ಕೊಟ್ರೆ ಬಸ್ನಾಗ ಕೂತ್ರಿ. ಅಲ್ಲಿ ಸುಮ್ಕೊಂಡ್ಬೇಕಿಲ್ಲ. ಬಸ್ನಾಗ ಕೂತು 2 ಸೀಟ್ ಹುಡ್ಕೋತಿರ್ರೆ ಎಲ್ಲಿ ಕೆಟ್ಟಿರ್ತೀವಿ ಮತ್ತೆ ಗಂಡ ಅಲ್ಲಿ ಮನೆ ಚಲೋ ಆಯ್ತದ. ಅಲ್ಲಿ ಸುಮ್ಕೊಂಡ್ಲಿಲ್ರಿ. ಅಲ್ಲಿ ಬಸ್ನಾಗ ಸಿಗ್ತ ಅಣ್ಣನ ಕೊಳಗೆ ತಂಗಿ ಕೊಡ ಅಲ್ಲಿ ಒಳ ಶುರು ಮಾಡಿದ್ರು. ಈ ಒಳೋದ್ ನೋಡ್ಕೊಂಡು ಬಸ್ನಾಗ ಮಂದಿ ಆಳ ಶುರು ಮಾಡಿ, ಬಸ್ನಾಗ ಮಂದಿ ಆಳ ಶುರು ಮಾಡಿ ಕಂಡಕ್ಟರ್ ಭಾ ಅಂತ ಶುರು ಮಾಡಿದ್ರು. ಇನ್ನು ಹಿಂದೆ ಬಹಳ ಗದ್ದಾಳೈತೆ. ಡ್ರೈವರ್ ಬಸ್ ಹಿಂದೆ ನೋಡಿದ ಅವು ಸೈಡ್ ಬಸ್ ಸೈಡ್ ತೆಗಿದ ಅವ ಮತ್ತೆ ಭಾ ಅಂತ ಆಳ ಶುರು ಮಾಡಿ. ಗಂಡನ ತಲೆ ಬೇಪಾಮಾಗಿತ್ತು. ಡ್ರೈವರ್ಗಂದ ಎಷ್ಟು ದೂರ ಬಂದಿಲ್ಲ ಅಟ್ ನಾ ಚಾರ್ ನಿಮ್ಗೆಲ್ಲ ಬಾಡಿ ಕೊಡ್ತಾನು ಬಸ್ ಬಂದವು. ಯಾಕ ಅಂದವ ಅರ್ಧ ತಾಸಿನ ಮನಿ ಮಂದಿನ ಅಳಿಸಳು, ಪಕ್ಕದ ಮನೆಯವ್ರು ಅಳಿಸಳು, ಓನ್ಯಾನ ಅಳಿಸಳು, ನೆರವೋನ್ಯ ಮಂದಿನ ಅಳಿಸಳು, ಊರು ಮಂದಿನ ಅಳಿಸಳು, ಬಸ್ ಸ್ಟ್ಯಾಂಡ್ ಮಂದಿನ ಅಳಿಸಳು, ಬಸ್ನಾಗ ಕೂತ ಮಂದಿನ ಅಳಿಸಳು, ಕಂಡಕ್ಟರ್ ಡ್ರೈವರ್ ಅಳಿಸಲು ಮತ್ತೆ ನಾಕಿ ಸಂಗಟ ಜೀವನ ಮಾಡಿದ್ರು ನನ್ನ ಅಳಿಸಳು. ಬಸ್ ಮನಿ ಹೊರಿಯೋದು. ಹಂಗ ಅಂದ್ರೆ ಮಗಳನ್ನ ಕೊಡಬೇಕಾದ್ರೆ ಏನಪ್ಪಾ ಅಂತಂದ್ರೆ ಗಂಡ ಮನೆಗೆ ಹೋಗ್ಬೇಕು, ದುಃಖ ಆಗ್ತಕ್ಕಂಥದ್ದಾಗ್ತದ. ಆದ್ರೆ ಈ ಲೌಕಿಕವಾಗಿರ್ತಕ್ಕಂಥ ಗಂಡನ ಮನೆಗೆ ಹೋಗೋದ್ ಬೇರೆ. ಆದ್ರೆ ಮುಕ್ತಾಯಕ್ಕ ಜಗಣ್ಣನ ಹೋಗ್ತಕ್ಕಂಥ ಮುಕ್ತಾಯಕ್ಕ ಯಾವ ರೀತಿ ಇಟ್ಕೊಳ್ಳತಕ್ಕಂಥ ಕಥೆ ನೀವು ಸವಿಸ್ತಾರ ಕೇಳಿದ್ದೀವಿ. ಯಾಕಂದ್ರೆ ಸ್ವಲ್ಪ ವೇಳೆ ಆಗಿದೆ. ಯಾಕಂದ್ರೆ ಮುಕ್ತಾಯಕ್ಕಂದ ಅವರು
ಮೂರು ಉಡೆಗೆ ತುಂಬಿರ್ತಕ್ಕಂಥ ಮಾತುಗಳನ್ನ ಮುತ್ತಿನಂತ ಮಾತುಗಳನ್ನ ಅವಳು ಪದವಿನಲ್ಲಿ ಇದ್ರೆ ಅವ್ರು ಮಾತಾಡ್ತಕ್ಕಂಥ ಮಾತಾಡ್ತಕ್ಕಂಥ ಮಾತ ನನ್ನ ಉಡಕೆ ಸಾಮಾನ ಅಂತ ಉಡಕೆ ಅಂತ ತಿಳ್ಕೊಂಡು ಉಡಕೆ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ಅವಳು ಸಹಿತ ಕಲ್ಯಾಣಕ್ಕೆ ಹೋಗ್ತಕ್ಕಂಥ ಲಾಭಗಳು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಂದು ಏನು ಮುಂದೆ ಏನಾಗ್ತದಪ್ಪ ಅಂದ್ರೆ ಈ ಲಿಂಗಮ್ಮ ಮುಂದು ಕಲ್ಯಾಣಕ್ಕೆ ದಾರಿ ನಡೀತಕ್ಕಂಥಳಾಗುತ್ತಾಳೆ. ಹೋಗುವಾಗ ಅನೇಕವಾಗಿರ್ತಕ್ಕಂಥ ಹಳ್ಳಿಗಳನ್ನ ಅನೇಕ ಸ್ವರ್ಣಲಾಪುರವನ್ನು ಸಹಿತ ಏನ್ ಮಾಡ್ತಾಳಪ್ಪ ಅಂದ್ರೆ ಎಲ್ಲಿಯೂ ಸಹಿತ ಶರಣರಿಗೆ ಉಪದೇಶ ಮಾಡಿ ಕಲ್ಯಾಣಕ್ಕೆ ಪ್ರವೇಶ ಕಲ್ಯಾಣ ದಾರಿಯನ್ನು ಹಿಡ್ತಕ್ಕಂಥಳಾಗುತ್ತಾಳೆ ಅಂತಕ್ಕಂಥ ಕಥೆಯನ್ನ ಮಹದ್ರೂಪಾಗಿರ್ತಕ್ಕಂಥ ಕಲ್ಯಾಣ ಕಾಶ್ಮೀರದಿಂದ ಕಲ್ಯಾಣವರೆಗೆ ಬಂದಿರತಕ್ಕಂಥ ಶರಣರ ಅವ್ರ ಕೊನೆಗೆ ಇರ್ತಕ್ಕಂಥ ಕಾಶ್ಮೀರ ಮಾಂಡವಪುರದ ರಾಜ ಇವು ಕಲ್ಯಾಣದಿಂದ ಅಂದ್ರೆ ಈ ಕಡೆ ಕಾಶ್ಮೀರದ ಕನ್ಯಾಕುಮಾರಿಗೆ ಬಂದಿರತಕ್ಕಂಥ ಇವರ ಅಜಿಗಣ್ಣ ಮುಕ್ತ ಅನೇಕವಾಗಿರ್ತಕ್ಕಂಥ ಶರಣರು ಅನ್ಮೀಷ ಅಂತಕ್ಕಂಥ ಶರಣಾಗಿರ್ತಕ್ಕಂಥ ಹೋಗಿದ್ದಾನೆ. ಅವರು ಸಾಮಾನ್ಯ ಆಗಿರ್ತಕ್ಕಂಥವ್ರಲ್ಲ ಅಂಥವ್ರ ಕಥೆಗಳನ್ನ ಒಂದೊಂದು ಕಥೆಗಳನ್ನ ಕೇಳಿ ಈ ಪುಣ್ಯಮವಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡ್ಕೊಂಡು ನಾವು ನೀವು ಧನ್ಯರಾಗುವಂತಕ್ಕಂಥ ಮಾತನ್ನು ಹೇಳುತ್ತಾ ನಮ್ಮ ನಿಮ್ಮಲ್ಲಿ ಸದಾಕಲಿ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಿಗಳ ಅನುಭವಗಳಲ್ಲಿ ಸತ್ಸಂಗ ಇರ್ತಕ್ಕಂಥ ಸದ್ಬುದ್ಧಿ ಸದ್ವಿಚಾರವನ್ನ ಸದ್ಗುರು ಜ್ಯೋತಿರ್ಲಿಂಗ ಶರಣರು ಸದ್ಗುರು ಶಂಕರಾನಂದ ಪರಮಸರು ದಾನಮ್ಮ ದೇವಿ ನಮ್ಮ ನಿಮ್ಮಲ್ಲಿ ಕರುಣಿಸಿ ನಮ್ಮನ್ನು ರಕ್ಷಣೆ ಮಾಡಿ ಅಂತಕ್ಕಂಥ ಬೇಡಿಕೊಳ್ಳುತ್ತಾ ಏನಂತಂದ್ರು ಅವರು ಶ್ರೀಗಳ ದೇವಿ ಚರಣಾರವಿಂದ ಅರ್ಪಿಸಿ ನನ್ನೆರಡು ವಾಕ್ಯವನ್ನು ಮಾಡ್ತೀನಿ. ಓಂ ಸಹನಾ